ನಿರ್ಮಿತ ಈ ಸೃಷ್ಟಿಯ ಮೇಲೆ ಅದೆಷ್ಟೋ ಜನ ಬಂದು ರಣಿ ಹೋದರು ಈ ಧರೆಯ ಸಿರಿ ಸಂಪತ್ತಿನ ಸುಖವನ್ನು ಅನುಭವಿಸಿದರು ಕೆಲವೇ ಕೆಲವರು ಮಾತ್ರ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು ಎಲ್ಲವೂ ಔಪಚಾರಿಕ. ಅದಕ್ಕಂತೆ ನನ್ನ ಛಲ ಮಣ್ಣು ಹೊನ್ನು. ಅದಕ್ಕಂತೆ ನನ್ನ ಸದ್ಯ ಕಣ್ಣು ಬಿದ್ದಿರುವುದು ಆ ಅಶೋಕನ ಮೇಲೆ. ಅವನು ನನ್ನ ಮಾತಿನಂತೆ ನಡೆದರೆ ಆತನ ಮನೆ ಬೃಂದಾವನ, ನನಗೆ ಎದುರಾಗಿ ನಿಂತರೆ ಆತನಿಗೆ ತೋರಿಸುವೆ ಸ್ಮಶಾನ. ಇಷ್ಟಕ್ಕೆ ನಿಲ್ಲದು ನನ್ನ ಪಯಣ. ನನ್ನ ಕನಸಿನ ರಾಣಿ ಕೃತಿಕ ಮಾರ್ಗಲೋಕದ ಅಪ್ಸರೆಯಂತೆ ಕಂಗಳಿಸುತ್ತಿರುವ ನಿನ್ನ ರೂಪರಾಶಿಯನ್ನು ಸವಿಯದೆ ಎಂದಿಗೂ ಬಿಡಲಾರೆ.
ವಿಕ್ರಮನ ಕಪಟ ಕಾರಸ್ಥಾನದ ಕಾಮದ ಕಾಡ್ಗಿಚ್ಚಿಗೆ ಬಲಿಯಾಗಲೇಬೇಕು. ಕಾಮದ ನಶೆ ಕೊಲೆ, ದರೋಡೆ, ಅನ್ಯಾಯ, ಕಪಟ ಮೋಸಗಳೇ ಈ ಸಮಾಜದಲ್ಲಿ ನಿತ್ಯ ಕಾಯಕವಾಗಿರುವಾಗ ನಾನೊಬ್ಬ ಯೋಗಿಯಾಗಲೇ ಭೋಗವನ್ನ ತ್ಯಜಿಸಿ ಯೋಗಿಯಾಗಲೇ. ನನ್ನ ಮುಂದಿನ ಬೇಟೆ ಆ ಪತ್ರಿಕಾ ಪ್ರತಿನಿಧಿ ಅಶೋಕ್ ಮತ್ತು ನಮ್ಮ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಆದ ಧನಂಜಯ್. ನಾನು ಹಾಗೂ ನನ್ನ ಮಿತ್ರ ಕಾಳಿಂಗ ನಡೆಸುತ್ತಿರುವ ಕಪಟ ವ್ಯವಹಾರದಲ್ಲಿ ತಲೆ ಹಾಕಿದ ನಿಮ್ಮನ್ನ ಈ ಭೂಲೋಕದಿಂದ ನಿಮ್ಮ ರುಂಡವನ್ನ ಚಂಡಾಡದಿದ್ದರೆ ನಾನು ವಿಕ್ರಮ್ ರಣ ವಿಕ್ರಮನೇ. ಶ್ರೀ ವಿಘ್ನ ವಿನಾಶಕರೇ, ಈ ನಮ್ಮ ಸಂಸಾರ ಸುಗಮವಾಗಿ ಸಾಗಿಸಿ ನನ್ನ ಪತಿ ದೇವರಿಗೆ ಆರೋಗ್ಯ ಭಾಗ್ಯವನ್ನೇ ಕೊಟ್ಟು ಈ ನಮ್ಮ ಸಂಸಾರದಲ್ಲಿ ಯಾವ ಎದುರು ತೊರೆದು ಬರದಂತೆ ಕಾಪಾಡೋ ಭಾರ ನಿನ್ನೆ ಕೂಡಿದೆ ತಂದೆ, ನಿನ್ನೆ ಕೂಡಿದೆ. ಆಗಲಿ ಭಕ್ತಡೆ, ನಿಮ್ಮ ಮನೋಭಿಲಾಷೆ ಸಕಲವೂ ಪೂರ್ತಿಯಾಗಲಿ. ಓಹೋ, ತಾವೇನು ಏನ್ರಿ ಹೇಳ್ದೆ ಕೇಳಿ ಮುಂಜಾನೆ ಎದ್ದು ಎಲ್ಲಿಗೆ ಹೋಗಿದ್ರಿ? ನೋಡು ಸುಮ್ಮ, ನಾನೊಬ್ಬ ಪತ್ರಿಕೆಯ ಪ್ರತಿನಿಧಿ ಆದವರಿಗೆ ಹೊತ್ತು ಹೊತ್ತಿನ ಪರಿಯೂ ಇರುವುದಿಲ್ಲ. ಯಾವಾಗ ಎಲ್ಲಿ ಏನೇನೋ ಅನಾಹುತ, ಏನೇನೋ ಕಾರ್ಯಕ್ರಮ, ಸಮಾಜದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಅತಿಕ್ರಮಣವನ್ನು ಕಂಡಿಡಿದು ತನ್ನ ಪತ್ರಿಕೆಯಲ್ಲಿ ಹಾಕಿ ಆದಷ್ಟು ಬೇಗ ಜನರಿಗೆ ಸುದ್ದಿ ಮುಟ್ಟಿಸಲು ಆಸೆಪಡುತ್ತಾನೆ. ಅದರಂತೆ ನಾನಿನ್ನು ನಮ್ಮ ಊರಿನ MLAಗಳು ನಡೆಸುತ್ತಿರುವ ಕಳ್ಳ ವ್ಯಾಪಾರ, ಕೋಟ ವ್ಯವಹಾರ ನನ್ನ ಈ ಕ್ಯಾಮೆರಾದಲ್ಲಿ ಸೆರೆಹಿಡಿದು ತಂದಿರುವುದು. ನೋಡಿ, ಆ ಭ್ರಷ್ಟ ರಾಜಕಾರಣಿಗಳು ಮತ್ತು ಆ MLAಗಳನ್ನ ಎದುರು ಹಾಕೊಂಡ್ರೆ ನಮಗೆ ಗಂಡಾಂತರ ತಪ್ಪಿದ್ದಲ್ಲ ರೀ. ದಯವಿಟ್ಟು ನಿಮ್ಮ ಕಾರ್ಯವನ್ನ ಇಲ್ಲಿಗೆ ಬಿಟ್ಬಿಡಿ. ಜಗತ್ತಿನಲ್ಲಿ ಅನ್ಯಾಯ ಮಾಡಿದವರಿಗೆ ಹೆದರಿ ಹಿಂಜರಿದ್ರೆ ಅವರ ಅಟ್ಟಹಾಸ ಮಿತಿ ಮೀರಿ ನಾವೆಲ್ಲ ಅವರ ಕೈಗೊಂಬೆಗಳಾಗಿ ಅವರ ಕುಣಿದಂತೆ ಕುಣಿಯಬೇಕಾಗುತ್ತದೆ. ಭ್ರಷ್ಟ ರಾಜಕಾರಣಿಗಳ ಅತಿಕ್ರಮಣವನ್ನು ಪತ್ರಿಕಾ ಪ್ರತಿನಿಧಿಯವರು ತಮ್ಮ ಪತ್ರಿಕೆ ಮುಖಾಂತರ ಬರೆದಾಗಲೇ ಅವರ ದರ್ಪ ಕಮ್ಮಿಯಾಗುತ್ತದೆ. ಆ ದೇವರ ಹತ್ರ ಯಾವರ ಬೆಳೆದ ಜನ್ಮ ಜನ್ಮಾಂತರದಲ್ಲೂ ನೀವೇ ನನಗೆ ಪತಿ ಆಗ್ಬೇಕು. ನೋಡಿ, ಈ ನಮ್ಮ ಸಂಸಾರ ಎಂಬನಕ್ಕೆ ಯಾವ ಬಿರುಗಾಳಿಗೂ ಸಿಲ್ಕದೆ ದಡ ಮುಟ್ಟಿದ ಸಾಕು ಅಂತ ಬೇಡ್ಕೊಂಡೇ ದೇವರಲ್ಲಿ. ನೋಡಿ, ಸತಿ ಪತಿಗಳಿದ್ದರು ತಮ್ಮ ಮನಸ್ಸನ್ನು ಅರ್ಥ ಮಾಡಿ ಬದುಕಿನಲ್ಲಿ ಬಾಳಲು ಬದುಕಲು ಪ್ರಯತ್ನ ಅವರ ಸಂಸಾರ ಎಂದು ಬಿರುಗಾಳಿಸಲಾಗ. ನೀವು ಹೇಳೋ ಮಾತು ಸತ್ಯ ರೀ. ಇಷ್ಟು ದಿನ ನಮ್ಮ ಬಾಳು ಎಂಬ ಈ ನೌಕೆಯಲ್ಲಿ ನಾವಿಬ್ಬರೇ ಪ್ರಯಾಣ ಮಾಡ್ತಾ ಇದ್ದೀವಿ. ಏನು ಕೆಲವೇ ದಿನಗಳಲ್ಲಿ ಈ ನೌಕೆನ ಉಳಿಸಲು ಇನ್ನೊಬ್ಬ ನಾವಿಕ ಬರ್ತಾ ಇದ್ದೇನೆ. ಅಂದ್ರೆ ನಿಮ್ಗೆ ಅಷ್ಟು ಅರ್ಥ ಹೋಗೋದಿಲ್ವಾ? ಈಗ ಹೋಗಿಪ್ಪ, ನನ್ಗೆ ನಾಚಿಕೆ ಆಗತ್ತೆ. ನೀವು ತಂದೆ ಆಗ್ತಾ ಇದ್ದೀರಾ.
ಶ್ರೀಮಂತರು ವಿಷಯ ಬೆರೆಸಲು ಬರಬಾರದಿತ್ತು ಅಲ್ಲವೇ ವಿಕ್ರಮ್? ಹೌದು ಮಿತ್ರ. ಆ ತೆರೆಯ ಮೇಲೆ ಕಾಣುವ ಗೊಂಬೆಗಳ ಪ್ರಣಯ ದೃಶ್ಯವನ್ನ ಕಂಡು ಬೇಸತ್ತ ನನ್ನ ಮನ ಇಂದು ಇಂದು ಈ ನಿಜವಾದ ಜೋಡಿ ಹಕ್ಕಿಗಳ ಪ್ರಣಯ ದೃಶ್ಯವನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಆನಂದವಾಯಿತು. ಪರವಾಗಿಲ್ಲ ಮಿತ್ರ, ಇವನ ಸತಿಯು ಕೂಡ ತುಂಬಾನೇ ಸುಂದರವಾಗಿದ್ದಾನೆ. ಯಾರು ನೀವು? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೆಗೆ ಬಂದಿದ್ದಲ್ಲದೆ ಬಾಯಿ ಬಂದಾಗ ಮಾತನಾಡುತ್ತಿದ್ದೀರಾ? ಅಶೋಕ್, ನನ್ನಂತ ಶ್ರೀಮಂತರಿಂದ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತಿಕ್ರಮಣಗಳನ್ನು ನೀನು ನಿನ್ನ ಪತ್ರಿಕೆಯಲ್ಲಿ ಬರೆಯುವ ಎಲ್ಲ ಹಣೆ ಬರಹವನ್ನೇ ಬರೆಯಲು ಬಂದ ಯಮದೂತರ. ನೀನೊಬ್ಬ ದೊಡ್ಡ ಪತ್ರಿಕಾ ಪ್ರತಿನಿಧಿ ಎಂದು ಹೆಮ್ಮೆಯಿಂದ ಮೆರೆಯಬೇಡ ಮಗನೇ. ನಿನ್ನಂತಹ ಅದೆಷ್ಟೋ ಗಂಡುಗಲಿಗಳು ನಮಗೆದುರಾಗಿ ಕೈ ಎತ್ತಿ ಕೊನೆಗೆ ಮಂಡಿಯೂರಿ ನಾವು ಬಿಸಾಕಿದ ಎಂಜಲನ್ನ ನೆಕ್ಕಿ ನೆಕ್ಕಿ ಎತ್ತಿದ ಕೈಗಳೇ ನಮಗೆ ಕೈ ಮುಗಿದು ಹೋಗಿರುವಾಗ ನನ್ನ ಹಾಗೂ ಮಿತ್ರನ ಕಳ್ಳ ವ್ಯವಹಾರದಲ್ಲಿ ನೀನು ಪಡೆದಿರುವಂತಹ ನೆಗೆಟಿವ್ಗಳನ್ನ ನಮ್ಮ ಕೈವಶ ಮಾಡದಿದ್ದರೆ ಎಷ್ಟೋ ಕಷ್ಟಪಟ್ಟು ನಿಮ್ಮಂತ ಕಳ್ಳ ಕಟಿಗಳನ್ನು ನಡೆಸುತ್ತಿರುವ ಕೋಟಾ ನೋಟಿನ ರಹಸ್ಯವನ್ನು ಸೆರೆ ಹಿಡಿದಿರುವ ಈ ಜನರದ ನೆಗೆಟಿವ್ ನಿಮ್ಮ ವಶ ಮಾಡಬೇಕು. ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಅಶೋಕ್, ವಿಚಾರ ಮಾಡಿ ಮಾತನಾಡು. ನಮ್ಮಂತ ಶ್ರೀಮಂತರ ವಿಷಯದಲ್ಲಿ ನೀನು ತಲೆ ಹಾಕದೆ ನೀನು ಸೆರೆ ಹಿಡಿದ ನೆಗೆಟಿವ್ ನಮ್ಮ ಕೈ ವಶ ಮಾಡಿದರೆ ಸರಿ. ಇಲ್ಲವಾದರೆ ಏನು ಮಾಡಿದರೆ ಏನು ಮಾಡುವಿರಿ? ಏನು ಮಾಡುವಿರಿ ಎಂದು ಕೇಳುತ್ತಿರುವೆಯಲ್ಲ ಮಗನೇ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ಆ ನಿನ್ನ ಇಡೀ ಪತ್ರಿಕಾಲಯವೇ ನಾವು ಹಚ್ಚುವ ಬೆಂಕಿಯಿಂದ ಸುಟ್ಟು ಹೋಗಬಹುದು ಮಗನೇ. ಹೆದರಿಕೆಗೆ ಗಗನವನ್ನಲ್ಲ. ಈ ಪತ್ರಿಕಾ ಪ್ರತಿನಿಧಿ ಅಶೋಕ್, ಪತ್ರಿಕಾ ಪ್ರತಿನಿಧಿಗಳು ಸಂಪಾದಕರು ನಿಮ್ಮಂತ ಶ್ರೀಮಂತರ ಕೈಗೊಂಬೆಗಳಲ್ಲ. ಅವರು ಸ್ವಾತಂತ್ರ್ಯ. ನಮ್ಮಲ್ಲಿರುವ ಈ ಹರಿತವಾದ ಲೇಖನೆಯಿಂದ ನಿಮ್ಮಂತ ಮಹಾ ಮೇಧಾವಿಗಳು ಸಮಾಜದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಅತಿಕ್ರಮಣವನ್ನು ಕೈಗೊಳ್ಳದೆ ಪ್ರತಿಯೊಬ್ಬರ ಪ್ರತಿಯೊಂದು ಉದ್ದೇಶ. ಅಶೋಕ್, ಏನಿಲ್ಲ ಉದ್ದೇಶವೇ ನಿನ್ನ ಜೀವಕ್ಕೆ ಅಪಾಯ ಎಂಬುದನ್ನು ಮಾತ್ರ ಮರೆಯಬೇಕು. ಇವ್ರು ಆಡುವ ಮಾತುಗಳನ್ನು ಕೇಳ್ತಾ ಇದ್ರಿ, ಇವ್ರು ಏನ್ ಮಾಡೋದು ಹೆಸರಿಲ್ಲ. ಇವ್ರ ಮಾತನ್ನು ಕೇಳ್ತಂದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನೀನು ಪತ್ರಿಕೆಯ ಪ್ರತಿನಿಧಿಯ ಹೆಂಡತಿಯಾಗಿ ಇವರ ಕೊಳ್ಳು ಬೆದರಿಕೆಗೆ ಹೆದರುವುದೇ? ಇವರ ಯಾವ ಬೆದರಿಕೆಗೂ ಹೆದರುವುದಲ್ಲ ಈ ಪತ್ರಿಕಾ ಪ್ರತಿನಿಧಿ. ಅಯ್ಯೋ ಹುಚ್ಚೆ, ಈ ನಿನ್ನ ಸುಂದರವಾದ ಹೆಂಡತಿಗೆ ಇದ್ದಷ್ಟು ಬುದ್ಧಿ ನಿನಗಿಲ್ಲವಲ್ಲ ಮೂರ್ಖ. ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇವೆ. ಮೊದಲು ಆ ನೆಗೆಟಿವ್ಗಳನ್ನ ನಮ್ಮ ಕೈವಶ ಮಾಡು. ನಿಮ್ಮಂತ ಕಳ್ಳ ಕದಿಮರು ಬಿಸಾಡುತ್ತಿರುವ ಎಂಜಲಾಸೆಗೆ ನಮ್ಮಂತ ಪ್ರಾಮಾಣಿಕ ಪತ್ರಿಕಾ ಪ್ರತಿನಿಧಿಯವರು ಜಲ್ಲು ಸುರಿಸುತ್ತಿದ್ದರೆ ಎಂದು ಪತ್ರಿಕೆಯಲ್ಲಿ ನಿಮ್ಮಂತ ದೇಶದ್ರೋಹಿಗಳ ಸಮಾಚಾರವೇ ಬರುತ್ತಿರಲಿಲ್ಲ. ಪತ್ರಿಕಾ ಪ್ರತಿನಿಧಿಗಳು ಸಂಪಾದಕರು ಯಾರ ಕೈಗೊಂಬೆಗಳಲ್ಲ. ಪತ್ರಿಕಾಲಯವೇ ಅವರಿಗೆ ದೇವಾಲಯ, ಈ ಲೇಖನೆ ಆ ದೇವಾಲಯದ ದೇವರು. ಈ ದೇವರಿಗೆ ಕಂಚ ತಿಂದು ದ್ರೋಹ ಬೇಕಿದ್ರೆ ವಿದ್ಯೆ ಕೊಟ್ಟ ಸರಸ್ವತಿ ದೊಡ್ಡ ದೊಡ್ಡ ದಾನಿಗಳೆತ್ತಿ ನಡೆಸಿ ನಿಮ್ಮ ಮೊದಲ ಮಾತಿಗೆ ನಿಮಗೆ ಜೈಕಾರ ಹಾಕುವ ಈ ಮುಕ್ತ ಜನರಿಗೆ ನಾಡಿನ ಸೂರ್ಯೋದಯ ಒಳಗೆ ಗೊತ್ತಾಗುತ್ತೆ ನೀವೆಂತ ಕಟಕರು ಚಾಂಡವನರು. ನಾಳಿನ ಸೂರ್ಯೋದಯ ನಿನಗಿದ್ದರಲ್ಲವೇ ನೀನು ನಮ್ಮ ರಹಸ್ಯ ಬಯಲು ಮಾಡುವುದು. ಮಿತ್ರ, ಇವನನ್ನ ಸುಮ್ಮನೆ ಬಿಡಬಾರದು.
ಇವನನ್ನ ಸುಮ್ಮನೆ ಬಿಟ್ಟಿದ್ದೇ ಆದರೆ ಮುಂದೊಂದು ದಿನ ನಮಗೆ ಇವನಿಂದ ಸಂಚಕಾರ ತಪ್ಪಿದ್ದಲ್ಲ. ಅದಕ್ಕಾಗಿ ಹೇಗಾದರೂ ಮಾಡಿ ಇವನಲ್ಲಿರುವ ಈ ನೆಗೆಟಿವ್ಗಳನ್ನ ನಾವು ಕಸಿದುಕೊಳ್ಳಲೇಬೇಕು. ಆಚಾರ ಮಿತ್ರ, ಅಶೋಕ್, ಇನ್ನು ನಮ್ಮಿಂದ ಹಿಂಸಿಸಿಕೊಂಡು ಸಾಯಲು ಪ್ರಯತ್ನಿಸಬೇಡ. ಮೊದಲು ನೆಗೆಟಿವ್ ನಮ್ಮ ಕೈವಶ ಮಾಡು. ಚಾಂಡಲರೇ, ನನ್ನ ಪ್ರಾಣವಾದ ಸರಿ ಈ ಕ್ಯಾಮೆರಾವನ್ನು ಮೋಸ ಮಾಡಲಾರೆ. ಹಾಗಾದರೆ ನೀನು ನಮ್ಮಿಂದ ಜೀವಂತ ಉಳಿಯಲಾರೆ. ಈ ಕ್ಯಾಮೆರಾದೊಂದಿಗೆ ಮೊದಲು ಇಲ್ಲಿಂದ ಹೊರಟು ಈ ಪರಿಸ್ಥಿತಿಯಲ್ಲಿ ನೀವು ಒಬ್ಬರಿಗೆ ಬಿಟ್ಟು ನಾನು ಹೋಗ್ಬೇಕಾ? ನಾನು ಹೇಳಿದಷ್ಟೇ ಮಾಡು ಸುಮಾ. ಇಲ್ಲಿಂದ ಓಡಿ ಹೋಗು ಸುಮಾ, ಓಡಿ ಹೋಗು. ಓಡಿ ಹೋಗು. ನಾವು ಇವನನ್ನ ಇಲ್ಲಿಂದ ಓಡಿ ಹೋಗಲು ಬಿಟ್ಟಿರುತ್ತಾನೆ. ಇವನು ಇಲ್ಲಿಂದ ಓಡಿ ಹೋಗುವುದು. ಎಲೆ ಸೊಕ್ಕಿನ ಹೆಣ್ಣೆ, ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಆ ನೆಗೆಟಿವ್ಗಳನ್ನ ನಮ್ಮ ಕೈವಶ ಮಾಡು. ಬೇಡ ಸುಮಾ, ಬೇಡ. ನಿಮ್ಮ ಬೆದರಿಕೆಗೆ ಬೆದರಲ್ಲ. ಭಕ್ತಿನ ಪ್ರತಿನಿಧಿ ಹೆಂಡತಿಯಾದ ಈ ಸುಮಾ ಪತ್ರಿಕಾ ಪ್ರತಿನಿಧಿಯ ಹೆಂಡತಿಯ ಎಲೆ ಹುಚ್ಚು ಹೆಣ್ಣೆ, ಹೆಣ್ಣಾದ ನಿನಗೆ ಇಷ್ಟೊಂದು ದರ್ಪ ಇರುವಾಗ ಇನ್ನು ಈ ಮೀಸ ಅಂತ ಗಂಡಸರಿಗೆ ಅದಕ್ಕಿರಬಾರದು. ನಮ್ಮ ಮಾತಿಗೆ ಒಲಿಯದೆ ಆ ನೆಗೆಟಿವ್ಗಳನ್ನ ನಮ್ಮ ಕೈ ವಶ ಮಾಡದೇ ಇರುವ ನೀನು ಈ ಭೂಮಿಯ ಮೇಲೆ ಬದುಕಿರಲೇಬಾರದು. ಇದೇ ನಿನಗೆ ಸರಿಯಾದ ಶಿಕ್ಷೆ. ಸ್ವಾಮಿ, ದಯವಿಟ್ಟು ನೀವಿನಿಂದ ನಿಮ್ಮ ಪ್ರಾಣ ಉಳಿಸ್ಕೊಂಡು
ಮಾಡಬಾರದ್ರಿ ಈ ಸಾವುಕಾರ ಮನೆಯ ಗುಮ್ಮಾಸ್ತ್ರ ಕೆಲ್ಸನ. ಈ ಜಿಪುಣ ಕಾಮಣ್ಣ ಶೆಟ್ಟಿಯ ಬಡ್ಡಿ ವಸೂಲಿ ಮಾಡಾಕ ನನ್ನ ಕಾಲಾಗಿನ ಚಪ್ಪಲ ಸಹಿತ ಸವೆದು ಹೋದಾವ್ರಿ. ಏನ್ ಮಾಡೋದ್ರಿ ನನ್ನ ಹಣೆ ಬರ. ನನ್ನ ಅಪ್ಪ ಮಾಡಿದ ಸಾಲಕ್ಕ ನಾನು ಅವನು ಕೂಡ ಗುಮಾಸ್ತನಾಗಬೇಕಾಯಿತು. ಮಗ ಶೆಟ್ಟಿ ಆಸ್ತಿ ಎಲ್ಲ ಹೊಡ್ಕೋಬೇಕಂತ ಎಷ್ಟೋ ಪ್ಲಾನ್ ಹಾಕಿ ಕೊನೆಗೂ ಒಂದು ಪ್ಲಾನ್ ಸಕ್ಸಸ್ ಆಗೋದ್ರಿ. ಅದು ಯಾವುದಂದ್ರ ನಮ್ಮ ನಾಟಕದ ಹುಡುಗಿ ಆ ಹವಲ್ದಾರ್ ನಿಶೆ ಮರಿಯಪ್ಪನ ಮಗಳಾದ ಕಾವೇರಿಗೆ ಎಲ್ಲ ಐಡಿಯಾ ಹೇಳಿ ಆ ಶೆಟ್ಟಿ ಆಸ್ತಿ ಹೊಡ್ಕೋಬೇಕ್ರಿ. ಇಲ್ಲೇ ಇದ್ದೇನೆ. ಆ ನಾಯಿಗೂ ನಿಮಗೂ ಏನು ವ್ಯತ್ಯಾಸ ಆ ಹೆಣ್ಣು ನಾಯಿಗ ನೀನೊಬ್ಬ ದೊಡ್ಡ ನಾಯಿ ನಿಂದು ಅಲ್ಲ ಈ ಶ್ರೀಮಂತ ಕಾಮನ್ ಸೆಟ್ಟಿಗೆ ನಾಯಿಗಿಂತ ಸೆಟ್ ಅಯ್ಯೋ ಸಿಟ್ಟಾಗ್ಬೇಡ್ರಿ ಸೆಟ್ರ. ಈ ನಿಮ್ಮ ಶ್ರೀಮಂತಿಕೆ ನಿಮ್ಮ ಹತ್ರ ತುಂಬಿ ತುಳುಗಾಡಕತ್ತ ಇದೆ. ಹೇಗಿದ್ರು ಈ ಭಿಕ್ಷುಕನ ವೇಷ ಹಾಕೊಂಡ್ರೆ ಯಾವ ನಾಯಿ ತಾನು ಸುಮ್ಮನೆ ಉಳಿತಾರ. ಅಲ್ಲ ಸೆಟ್ರೆ, ಈ ಕೊರಳಾಗ ಮಾಲೆ ಹಾಕೊಂಡು ಎಲ್ಲಿ ಹೋಗಿದ್ರು? ಹೌದಲ್ಲೇ ತಿಪ್ಪ ಯಪ್ಪ ಚಪ್ಲಿ ಕೋಟಿ ಜೇಬ್ನಾಗ ಉಳಿತ. ಮಾಲ ಅಂದ್ಕೊಂಡ್ಮೇಲೆ ನೆನಪಾಯ್ತು ನೋಡು. ಅದೇನಾಯ್ತಂದ್ರ ಇನ್ನು ಮುಂಜಾನ ನಮ್ಮ ಓಣ್ಯಾಗಿನ ಎಲ್ಲ ಹೆಣ್ಮಕ್ಳು ನನ್ನ ಹತ್ರ ಬಂದು ನಾವೊಂದು ಮಹಿಳಾ ಸಂಘ ತೆಗಿತೀವಿ ಅಂದ್ರು. ನೀವು ಬಂದು ಮಹಿಳಾ ಸಂಘವನ್ನು ಉದ್ಘಾಟಕ ಮಾಡ್ಕೊಡಿ ಅಂದ್ರು. ಏನಂದ್ರೆ ಉದ್ಘಾಟಕ ಮಾಡ್ಕೊಡಿ ಅಂದ್ರು. ಉದ್ಘಾಟಕ ಅಂದ್ರೆ ಉದ್ಘಾಟನೆ ಅಂದ್ರೆ ಹಾಳಾದ್ ಯಾವ್ದು ಒಂದಾದ್ರೂ ಕಾಲ ಪಾಪ ಹೆಣ್ಮಕ್ಳು ಹೇಳ್ಕೊಂಡಾರೆ. ಹೌದು ವರ್ಷ ಯಾಕೆ ಮುಗಿಸುದು ಅಂತ ನಾನೇ ಹೋಗಿ ಹೌದು ಒಪ್ಪಂದ ಮಾಡಿದೆ ಅವ್ರ ಸಂಘನ. ಆವಾಗ ಅವರು ಬಹು ಖುಷಿಯಾಗಿ ನನ್ನ ಹಾರ ಹಾಕಿ ಅದರ ಸತ್ಕಾರ ಮಾಡಿ ಒಳ್ಳೆ ಮಾತನಾಡಬೇಕು ಅಂದ್ರು. ಇದು ನಮ್ಮ ನಿಂತು ತಿಪ್ಪ ಯಪ್ಪ ಇದಕ್ಕೇನಂತಾರ್ಲಿ ಮಾತಾಡೋದು ಮೈಕ್ ಅಂತಾರ. ಮೈಕು ಇದು ನಮ್ಮ ನಿಂತು ಓ ನನ್ನ ಅಣ್ಣ ಹೆಂಡಂದಿರೇ ಆಸ್ತಿ ಹೇಳಿದೆ ತಿಳದಪ್ಪ. ಅಯ್ಯಯ್ಯೋ ಯಪ್ಪ ಎಲ್ಲ ಹೆಣ್ಮಕ್ಳು ಸೇರಿ ಕಲ್ಲಲ್ಲಿ ಟಮಾಟಲ್ಲಿ ಕತ್ತಲು ಹೊಡೆಯಕ್ ಶುರು ಮಾಡ್ದು ನೋಡು. ಜೀವ ಉಳಿದ್ರೆ ಉಳಿಲಿ ಅಂತ ಓಡ್ ಬರ್ತಾ ಇರುವಾಗ ಫಿಟ್ನೆಸ್ ಹಾಳು ನಾಯಿ ಗಂಡ ಸರಿಯಾಗ ಮಾಡಿದ್ರ ಬಿಡಿ. ನಾನು ಅದೇ ಜಾಗದಲ್ಲಿ ಇದ್ರ ಇನ್ನೂ 4 ಹಾಕು ಅಂತಿದ್ದೆ. ಯಾಕೋ ಮಗನ ಯಾಕಂದ್ರೆ ಈ ಮಹಿಳಾ ಸಂಘ ಉದ್ಘಾಟನೆ ಮಾಡಕ್ ಹೋಗಿ ಅಲ್ಲಿರುವ ಮಹಿಳೆಯರನ್ನು ಗೌರವ ಪಟ್ಟು ಮಾತನಾಡುವುದನ್ನು ಬಿಟ್ಟು ಎಲ್ಲ ಹೆಂಗಂದಿರ ಅಂದ್ರೆ ಪಾಪ ಈ ಪತಿರೋಧರಾದ ಯಾವ ಹೆಂಗಸು ಸುಮ್ಮನೆ ಉಳಿತಾರ. ಹೌದಲ್ಲೇ ತಲೆ ಅಂದ್ರೆ ತಲೆ ತಿಪ್ಪ. ನಾಳೆ ಏನಾದ್ರು ಸತ್ರ ನೀನ್ ತಲೆ ತೆಗೆದು ಸೀದಾ ಗೋವಾ ಕಳ್ಸ್ಕೊಟ್ಟು ನೋಡು. ಗೋವಾಕ್ ಯಾಕೆ ಸೆಟ್ರೆ? ನಿನ್ ತಲೆ ಸರಾಯ್ ಮಾಡಿ ಕುಡಿದ್ರ ನಿನ್ನ ಹಂಗ ಜಾಡ ಆಗ್ಲಿ ಅಂತ. ನಾನು ಅಷ್ಟೇ ಸೆಟ್ರೆ. ನಾಳೆ ನೀವು ಸತ್ರೆ ನಿಂದ ಈ ತಲೆ ಐತಲ್ಲ ತಲೆ, ಈ ತಲೆ ಒಯ್ದು ಯಾವುದಾದ್ರು ಮಾರವಾಡಕ್ಕೆ ಕೊಡ್ತೇನೆ. ಮಾರವಾಡಿಗೆ ಹಾಕ್ರೆ ಮಗನ
ಎಲ್ರು ನಿಮ್ಮಂಗ ಜಿಪುಣರಾಗ್ಲಿ ಅಂತ. ಯಪ್ಪ, ಬಂತಲೇ ಬಂತು. ಏನ್ ಬಂತು? ನಾಟಕದಾಗ ಮಾಡಪ್ಪ ಹುಡುಗಿ ಬಂದಲೇ. ನಾಟಕದಾಗ ಏನ್ ಮಾತಾಡ ಏನ್ ಈತಾಳ ಇಳಕಟಕ ಅಂತ ಇವಳೇನಾದ್ರು ನನ್ನ ಹೆಂಡತಿ ಯಾರ? ಊರಿಗೆ ನಾನೇ ಅಧಿಪತಿ. Come on, Bazela. Musira Zaila. Come on, Bazela. Musira Zaila. Mazdairi Chavana. Mazdairi Chavana. Mazdairi Chavana. Mazdairi Chavana. Singana. Kelsutti nadadra. Gaddar Singana. Kelsutti nadadra. Notana Madamama. Nanda Notana Madamama. Notana Madamama. Nanda Notana Madamama. ನಮಸ್ಕಾರ ರೀ ತಿಪ್ಪ. ನಮಸ್ಕಾರ ಕಾವೇರಿ. ಏನ್ ದಾರಿ ಮ್ಯಾಗ ಹಾಡು ಎಟ್ಕೋತ ಹೊಂಟಿಯಲ್ಲ? ಅದರಿ ತಿಪ್ಪನ ಸಾಹೇಬ್ರ ನಮ್ಮ ಕ್ಯಾಗಿನ ಓಣಿ ಹುಡುಗರು ಅದರಲ್ಲ ಒಂದ ನಾಟಕ ಇಟ್ಕೊಂಡಾರಂತ ನಮ್ಮ ಓನ್ ಮಾಸ್ಟರ್ ಬಂದು ಪ್ರಾಕ್ಟೀಸ್ ಮಾಡಿ ಪದ ಹೇಳ್ಕೊಟ್ಟು ಹೋದ್ರು. ಅದನ್ನ ಹಾಡ್ಕೊಂತ ಬರಾಕತ್ತಿದ್ದೆ. ಅದಿರ್ಲಿ ತಿಪ್ಪ, ಇದೇನ ನಮ್ಮ ಕಬ್ಬಿನ ತೋಟದಾಗ ಇಡ್ತಾರಲ್ಲ ಬ್ಯಾಚ್, ಅಲ್ಲಿ ಹಿಡಿದ್ಬಿಟ್ಟು ನಡು ರಸ್ತೆದಾಗ ಇಲ್ಲೇ ಕಿಟ್ಟಾರು ಮರ್ರಿ. ನೋಡು ಕಾವೇರಿ, ಇದು ಬ್ಯಾಚ್ ಅಲ್ಲ, ಮತ್ತ ಈ ಊರಿನ ಶ್ರೀಮಂತ ನನ್ನ ದನಿ ಕಾಮನ್ ಶೆಟ್ರು. ಅಯ್ಯೋ ಪಾಪ, ನಾ ಏನೇನೋ ಅಂದ್ಬಿಟ್ಟು ನೋಡು. ಏನ್ ತಿಳ್ಕೊಂಡ್ರೋ ಏನು? ನೀವೇನ್ ತಪ್ಪು ತಿಳ್ಕೊಬೇಡ್ರಿ ಅಜ್ಜಾರ. ಹೋಯ್ತು ಬಂದಲ್ಲ ಈ ನಾಟಕದ ಹುಡುಗಿ ತೋಳಗ್ ಹಾಕ್ಲು ಏನ್ ತೊಳೆದು ಹಾಕಿದ್ವಿ? ನನ್ನ ಮಾನ ಮರ್ಯಾದೆ ನನ್ನ ಇಂಟಿಮೇಷನ್ ಏನ ಇಂಟಿಮೇಷನ್ ಅಲ್ವೇ ಶೆಟ್ರ, ಇಂಪ್ರೆಷನ್. ಯಾವ್ದಂದ್ರೆ ಕಾಣಲ್ಲ ಅಲ್ಲ. ನಾನು ಇವ್ರು ಕೂಡ ಮದುವೆ ಆಗಿ ವಿಚಾರ ಇರ್ಬೇಕಾದ್ರ ಇವು ನನ್ಗೆ ಅಜ್ಜ ಅಂತ ಕರೆಯುವುದ? ಅಯ್ಯೋ ದೇವ. ಲೇ ತಿಪ್ಪ, ಯಪ್ಪ, ಈ ಹುಡುಗಿ ಸ್ವಲ್ಪ ಹೇಳಲೇ ತಿಳಿಸ ನಾವ್ ಯಾರು ಅನ್ನೋದು. ಆಯ್ತು ಶೆಟ್ರ. ನೋಡು ನೋಡು ಕಾವೇರಿ, ಹೇಳ್ತಿಪ್ಪ. ಈ ನಮ್ಮ ಕಾಮನ ಶೆಟ್ಟಿ ಹಾ. ಅಜ್ಜ ಆಗುವಷ್ಟು ವಯಸ್ಸಾದ್ರೂ ಕೂಡ ಇನ್ನೂ ಮದುವೆ ಆಗಲು ಸೆಟದಾಗಿದ್ದಾನ. ಹಂಗಾಮೆ ನವ ತರುಣರು. ಹಂಗಂದ್ರ ನೀವ್ರಿ ಆ, ಬಡದ ಹೋಗದ್ರ ಮ್ಯಾಕ್ ಕೇಳಂಗದಾರ ಇವ್ರು. ಯಪ್ಪ ಶೆಟ್ರ, ಹೆಸರಲ್ಲಿ ಕಾವೇರಿ ಅಂತ. ಕಾವು ಏರಿ ಯಪ್ಪ, ಕಾವೇರಿ ಅಂದ್ರೆ ಕಾವೇರಿ ಅಂತ. ಯಾವ್ದಂದ್ರೆ ಕಾಣಲ್ಲ. ಏ ತಿಪ್ಪ, ಯಪ್ಪ, ಈ ಹುಡುಗಿ ನನ್ನ ಮನ್ಸಾಗ ಹಾಡು ಬಂದೈತಿ. ಇವಳು ಕೂಡ ಮದುವೆ ಆಗೋ ತಯಾರದೀನಿ. ಮಾತು ಕೇಳಿ ಕೇಳಿ ಒಂದ್ ಮಾತು. ಅಮ್ಮ, ಹೇಳಪ್ಪ. ನಮ್ಮ ಐಡಿಯಾ ಮಾಡ್ದಂಗ ಈ ಮುದುಕ ನಮ್ಮ ಬಲಿಯಾಗ ಬೆಳ್ಯಾಕತ್ಯಾನ. ಹಾ ನೋಡು ಕಾವೇರಿ, ಹಾ ಹೇಳಪ್ಪ. ಈ ನಮ್ಮ ಶೆಟ್ರು ಕೂಡ ಮದುವೆ ಆದ್ರ ಹ್ಮ್ ಈ ನಮ್ಮ ಶೆಟ್ರು ಕೂಡ ಮದುವೆ ಆಗಾಕ ಮನಸ್ ಮಾಡ್ಯಾರ. ಹಾ ನನ್ ಮೇಲೆ. ಅದಕ್ಕ ನಿನ್ ಮೇಲೆ ಮನಸ್ ಮಾಡ್ಯಾರ. ಏ, 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 ಏ. ಏನಲ್ಲ? ಹ್ಮ್ ಈ ಹೂ ಅಂದ್ರ ಹಾ ಹಾ ಹಾ. ಉದಿಸ್ ಬಿಡೋದು ವಾಲಂಗ. ಇದಕ್ಕೇನಂತೆ? ಲೇ ಏನಂದ್ಯೋ ಮುದಿಯ, ಹಳೆ ಮುದಿಯ ಹೆಂಗೈತಿ ಮೈಯಾಗ ಚುಟು ಚುಟು ಒಂದ್ ಕಡಿಯಾಕತ್ತ ಸಣ್ಣಗ. ಅಲ್ಲಲ್ಲಿ ಇವತ್ತ ನಾಳೆ ಸತ್ತು ಅವನು ನಾ ಸುಡ್ಗಾರದ ದೇವ್ ಕಾಣಕತ್ತಿ ನನ್ನ ಮದುವೆ ಆಗ್ತೇಳೆ. ದರಿದ್ರ ಅಂತವನ, ಬೇವರ್ಸಿ ಅಂತವನ, ಪಡ್ಕೋಸಿ ಅಂತವನ. ಏ ತಿಪ್ಪ, ಯಪ್ಪ, ಇವಳು ಕೂಡ ನೀನು ಸಿಟ್ಟಾಗ್ಬೇಡ್ರಿ ಶೆಟ್ರ. ಅರೆಯದಕ್ಕ ಕಡೆಯಕ್ಕ ಖಂಡಿತ ಬಯಸ್ಕೊಂಡ್ರ ಚೆನ್ನಾಗಿರೋದಿಲ್ಲ ಅಂತ ನಾನೇ ಕಂಟಿನ್ಯೂ ಮಾಡಿದ್ದೆ. ಏನ್ಲೋ ಮುದಿಯ, ನಡು ರಸದ ಹುಡುಗಿಯರಿಗೆ ನಿನ್ನ ಮದುವೆ ಹಾಕಿನಂತ ನೀ ಏನಾರ ಬಂದ್ಯ ಮಗನ? ಈಗ 2 ಕಾಲದವು ಇರೋದು ಒಂದೇ ನಿಂದ ಸಾಮಾನ್ಯಪ್ಪ. ಅದನ್ನ ಕಿತ್ತು ಕೈಯಾಗ ಹಾಕಿನಿ ಹುಷಾರಿರೋ ಮಗನ.
ಏನ ಅಲ್ಲ ಅಟ್ಟು ಪರಿಜ್ಞಾನ ಬೇಡ ನಿನಗ ಕಿಸಬಾಯಿ ಒಳಗೆ ಕಿಸಬಾಯಿ ತಂದ ವಯಸ್ಸುಕೊಂಡು ಏನ್ ಮಾಡ್ತಿ ಅಂತೀನಿ. ಸಾವಿರಾರು ರೂಪಾಯಿ ವರ್ಷ ಕೊಟ್ಟು ನಾನು ಕೂಡ ಮದುವೆ ಆಗ್ತೀನಿ ಅಂದ್ರು. ನನ್ ಸುತ್ತ ನೀವು ಒಂದ್ ಪೈಸೆ ವರ್ಷ ತಗೊಳ್ದೆ ನಿನ್ ಕೊರಳಿ ತಾಳಿ ಕಟ್ಟಿ ನಾನು ಅಂತ ಕಿತ್ತು ಮೂರು ನಿನಗೆ ಕೊಡ್ತೀನಿ. ಹೊಲ ಮನಿ ರೊಕ್ಕ ನನ್ನಂತ ಸುಂದರ ಯುವಕ ಈಕಿ 3 ಲೋಕ ಹುಡುಕಿದ್ರೆ ಸಿಗಲ್ಲ ಇವಳಿಗ. 3 ಲೋಕ ಸಿಗ್ಲಿಕ್ಕಂದ್ರೆ ಏನು 1 ಲೋಕ ಅಂತ ಗ್ಯಾರಂಟಿ ಸಿಗುತ್ತೀಯಪ್ಪ. ಸುಡಗಾಡ ಏನಾದ್ರೆ ಆಗ್ಲಿ ಲೇ ತಿಪ್ಪ ಯಪ್ಪ ಸಟ್ರ ಈ ಹುಡುಗಿ ಸತ್ಯ ಹೇಳಿ. ಆಯ್ತು ಸಟ್ರೆ. ನೋಡು ಕಾವೇರಿ, ಹೇಳಪ್ಪ. ಈ ನಮ್ಮ ಶೆಟ್ರು ಕೂಡ ಮದುವೆ ಆದ್ರ ಅವನಲ್ಲಿರುವ 3 ಏನು 3 ಅಂದ್ರ ಹಾ ಹೊಲ ಮನೆ ರೊಕ್ಕ ಎಲ್ಲ ನಿನ್ನ ಹೆಸರಿಗೆ ಬರೀತಾನಂತೆ. ವಯಸ್ಸು ಸ್ವಲ್ಪ ಆಗ್ಯವಂತ ಎಷ್ಟಾಗ್ಯಾವ? ಒಂದು 45 ಆಗಿ. 40 ಯಪ್ಪ ಗೋರಿಗ ಸಮೀಪ ನೋಡು ಪಿಂಡ್ರಿ ಮಗ ಒಂದು ಕೊಟ್ರ ವಯಸ್ಸು ಆಗ್ಯವಂತ ಬೇಜಾರ್ ಮಾಡ್ಕೋಬೇಡ. ಆಸ್ತಿ ಎಲ್ಲ ನಿನ್ಗ ಸಿಗ್ತೈತೆ ಅಂದ ಮೇಲ ಸ್ವಲ್ಪ ವಿಚಾರ ಮಾಡ ಕಾವೇರಿ. ಆಯ್ತ್ರಿ ತಿಪ್ಪ, ನೀವು ಯಾವಾಗ ಹೇಳಕತ್ತೀರ ಅಂದ ಬಳಕ ನಿಮ್ ಮಾತಿಗೆ ನಾವು ಒಪ್ಪಿಗೆ ಕೊಟ್ಟಿನಿ ಇಲ್ಲ ನಂಗಿಲ್ಲ. ಆದ್ರೆ ಒಂದೆರಡು ಕಂಡೀಷನ್ ಅದಕ್ಕ ಇವ ಮಾಡ್ಕೊಡಕ ಸೈ ಅಂದ್ರ ಇವನು ನಾ ಕೈ ಹಿಡಿತೀನಿ. ಇಲ್ಲಾಂದ್ರ ನಿನ್ನ ಜಾಗ ನಿನಗ, ನನ್ನ ಜಾಗ ನನಗ. ನೀನ ಯಾವ್ದಾರ ಒಂದು ಹಳೆ ಮುದುಕಿ ನೋಡ್ಕೋಗ, ನಾ ಯಾವ್ದಾರ ಒಂದು ಹರೇದ ಹುಡುಗನ್ ನೋಡ್ತೀನಿ. ಯಾರ ಅದಿರನಪ್ಪ ಅಂತ ಹುಡುಗರ ಅವಾಗ ಬರವಲ್ದು ಅದಿರೇನ ಬೇಡ ಬಿಡು, ನಮ್ಮ ಮಾವದ ಇಲ್ಲ ಸಾಕು. ನನ್ನ ಕಂಡೀಷನ್ ಹೇಳ ಹೇಳ ತಿಪ್ಪ ಯಪ್ಪ ಇತ್ತ ಬಾರೋ ಮರೆ ಅಂತ ಕರೆದಿಡ್ದಿ ನನ್ನ ಮೈಕ್ ಈಚ ಕಡೆ ಬಾ, ಏನ ಈಚ ಕಡೆ ಬಾ, ಇಲ್ಲಿ ಬಾ. ನೋಡ್ರಿ ತಿಪ್ಪ, ಇವನ್ ಅದಾವಲ್ಲ ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಬರೆಸ್ಬೇಕು. 40 ತೊಲಿ ಏನು ಬಂಗಾರ ಅದಾವಲ್ಲ ಬ್ಯಾಂಕ್ನಾಗ ಇಟ್ಟನಲ್ಲ ಅವೆಲ್ಲ ನನ್ನ ಕೊಳ್ಳಿಗೆ ಹಾಕಬೇಕು. ಆಮೇಲೆ ಈ ದೋತ್ರ ಕೋಟ್ ಚೀ ಐ ಡೋಂಟ್ ಲೈಕ್ ಇಟ್, ನಂಗೆ ಇಷ್ಟ ಆಗಲ್ಲ. ಇವನ್ನೆಲ್ಲ ತೆಗಿಸಿ ಅಗದಿ ಹಾಫ್ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೋಬೇಕು. ಅಂದ್ರೆ ನಾನು ನಿನ್ನ ಲಗ್ನ ಹಾಕಿನಿ. ಇಲ್ಲ ಯಾವ್ದಾರ ಹಳೆ ಹುಡುಗಿನ ಹಳೆ ಮುದುಕಿನ ದೇವ ನರಸಿಂಹ, ನೀನು ಇವತ್ತು ನನ್ನ ಮೇಲೆ ಕಣ್ ತೆರೆದು ನೋಡು. ಇಲ್ಲ ಇಟ್ಟದನ್ ಮಕ್ಕೊಂಡಿದ್ದೇನ್ ದೇವ್ರು ಇವತ್ತ ತಗದಲ್ಲ. ಅವ್ ನೋಡ್ತಾ ಇದ್ದಾನ ಡೈಲಿ ನನ್ಗ. ಅಯ್ಯೋ ನನಗೆ ಅವು ಏರಿ ಕಾವು ಏರಿ ಅಲ್ಲ ಕಾಡೇರಿ. ಕಾವು ಏರಿ ಕಾವು ಏರಿನ ಕಾಮ ಏರಿ ಎಲ್ಲಿ ಗೊತ್ತು ನೋಡಿ. ಕೇಳ್ತೀನಿ ಒಟ್ಟೇನಂದ್ರ ನನ್ನ ಜೊತೆ ಸಂಗಾತಿ ಅಂತ ಸಂಗಾತಿ ಅಂತೂ ಹೊಡೆದಲ್ಲ ರೇಟ್ ಚಾನ್ಸು. ಲೇ ಮಗನ, ಯಪ್ಪ ಈ ಕಾವು ಏರಿ ನಿನ್ನ ಸಿಗಲಿಲ್ಲ ಅಂತ ನಿನ್ನ ಹೊಟ್ಟೆ ಕಿತ್ತು ನನ್ನ ಮಗನ. ನಡೆದ ಬಡ್ಡಿ ವಸೂಲಿ ಮಾಡ್ಕೊಂಬ. ಆಯ್ತು ಸಟ್ರೆ, ನೀವು ಮಜಾ ಮಾಡ್ರಿ. ನಿನ್ನ ಕೆಲಸ ಮುಗಿತ್ ಜಾಕಲ್ಲಿ ಮಾಡಿ ನಮ್ದೈತೀನಿ. ಹೋದ ನನ್ನ ಬಡ್ಡಿ ನನ್ನ ಮಗ. ನನ್ನ ಕಾವು ಏರಿ ಬಾ. ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಸಂಜಾಗ ಖುಷಿದ ಕಾಲದ ಈ ಹುಟ್ಟದ ತಾಳ ಪ್ರೀತಿಯ ಹೃದಯ
ಮಾಲೆ ಹತ್ತಿ ಆಡುವಾಗ ಮನಸ್ಸು ಕೊಡುತ್ತೀನಿ ನಮ್ಮ ದೋಸ್ತರಿಗೆ ನಾನು ಕ್ಷಣೆ ಮಾಡೀನಿ ಇವಳ ತಾಯಿ ನಾವು ಮಾಡ್ತೀನಿ ಅಂತೀನಿ ಗೆಳೆಯರಾಗ ಹಾಕಿ ಮಾತಾಡಿ ಹುಡುಗಿ ಅಂತೀನಿ ಕೈ ತಪ್ಪಲಾದ ಬಾಯಾಗ ಬಂದಿದೆ ಆಗೈತಿ ಮಹಾರಾಣಿ ಗಿರಿಗಿರಿ ಲೈಫ್ ಗಿರಿಗಿರಿ ಗಿರಿಗಿರಿ ಲೈಫ್ ಗಿರಿಗಿರಿ ಗೆಳತಿ ಹಚ್ಚಿ ಪಟ್ಟಣ ಹೆಸರ ರಂಗೋಜಾಗ ತಾನಂದು ಬಿಡ್ತೀನಿ 3 ಅಕ್ಷರ ಗೆಳತಿ ಹಚ್ಚಿ ಪಟ್ಟಣ ಹೆಸರ ರಂಗೋಜಾಗ ತಾನಂದು ಬಿಡ್ತಾರೆ 3 ಅಕ್ಷರ ಮನಸ್ಸಿಗೆ ಖುಷಿಯಾಗ ನನಗ ಹಾಡು ಪಾಪ ಗೆಳತಿಯ ಸಲುವಾಗಿ ಶರವಣ ಮಾಡ್ತೀನಿ ಪೂರ್ವ ಜನ್ಮದ ಪುಣ್ಯದ ಫಲವು ಗೆಳತಿ ಸಿಗ್ತಾಳ ಸಾವಿರ ಮಂದಿ ಕಣ್ಣು ತಪ್ಪಿಸಿ ನನಗ ಬೆಚ್ಚಾಳ ಚಿಗಿಲಿಗಿರಿ ಲೈಫ್ ಚಿಗಿಲಿಗಿರಿ ಚಿಗಿಲಿಗಿರಿ ಲೈಫ್ ಚಿಗಿಲಿಗಿರಿ ಈ ಹಾಳಾದ ಗಂಡಸರ ಲಕ್ಷಣವೇ ಹೀಗೆ. ವೇಳೆಯ ಪರಿಜ್ಞಾನ ಕೂಡ ಇವರಿಗಿರುವುದಿಲ್ಲ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಕುಮಾರ್ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ನಾವಿಬ್ರು ಕಾಲೇಜಿನಲ್ಲಿ ಜೊತೆಗೆ ಕಲಿತರು ಕೂಡ ಹಾಡಿ ನೈದಾಡಿ ಅಂತರಂಗದಿಂದ ನನ್ನ ಹೃದಯ ಅವನು ಬಯಸಿದ್ರು ಕೂಡ ಬಹಿರಂಗವಾಗಿ ನಾನು ವಿಷಯ ಅವನಿಗೆ ಪ್ರಸ್ತಾಪ ಮಾಡಿಲ್ಲ. ಹೇಗೆ ಆಗಲಿ, ಇವತ್ತು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನ್ನ ಮನದ ಆಸೆಯನ್ನು ಅವನಿಗೆ ತಿಳಿಸಿ ನಾನು ಅವನ ಬಹಳ ಸಂಗತಿ ಆಗಿದ್ದೇನೆ. ನೀಲಾಕಾಶದ ಬಾಣಗಳಲ್ಲಿ ಯುವಕವರೆಂದು ಶೋಭಿಸುವ ಸೌಂದರ್ಯದ ಹೆಣ್ಣು ಪ್ರತೀಕ. ಅಂದು ಕಾಲೇಜಿನ ಫಂಕ್ಷನ್ನಲ್ಲಿ ನಿನ್ನ ಹಾಡು ನೃತ್ಯಕ್ಕೆ ಮರುಳಾಗಿ ನಿನ್ನ ಪ್ರೇಮದ ದಾಸಾನುದಾಸನಾಗಿ ನನ್ನ ಈ ಹೃದಯ ಗದ್ದುಗೆಯ ಸಿಂಹಾಸನದ ಮೇಲೆ ಮಹಾರಾಣಿಯ ಸ್ಥಾನ ಕೊಡಬೇಕೆಂದೇ ಮಾಡಿದರು. ನಿರಾಕರಿಸದೆ ನನ್ನ ಕೈ ಹಿಡಿದು ನನ್ನ ಹೃದಯದ ಧರ್ಮಪತ್ನಿಯಾಗು. ಕಂಡ ಕಾಮಿಡಿಯನ್ನ ಮದುವೆ ಆಗುವ ಅಂತ ಕೇಳಬೇ ಅಲ್ಲ. ನಾಚಿಕೆ ಆಗುದಿಲ್ವಾ ನಿನ್ನ ಜನ್ಮಕ್ಕೆ? ನಾಚಿಕೆ ಯಾರಿಗೆ ನಾಚಿಕೆ? ಸಮಾಜದಲ್ಲಿ ತಮ್ಮ ತಮ್ಮ ಕಾರ್ಯ ಸಾಧಿಸಲು, ಮಂತ್ರಿ ಮಹೋದಯರ ಪ್ರೀತಿಗೆ ಪಾತ್ರರಾಗಲು ಒಳ ಹುಟ್ಟಿದ ಸಹೋದರಿ ಹೆಂಡತಿ ಅಲ್ಲದೆ ಮುದ್ದಿನ ಮಗಳನ್ನೇ ಮತ್ತೇನೆ ಮಲಗಿದವನ ಮಂಚಕ್ಕೆ ಮಧ್ಯರಾತ್ರಿಯಲ್ಲೇ ಮುತ್ತು ಪಡೆಯಲು ಒಳಿಸಿಕೊಡುವ ಮಹಾನುಭಾವಿಗಳು ಈ ಸಮಾಜದಲ್ಲಿರುವಾಗ ನಿನ್ನ ನನಗೆಲ್ಲಿಯ ನಾಚಿಕೆ? ಎಂದರೇನು ಸುರಸುಂದರಿ ಸೌಂದರ್ಯದ ದೇವತೆ ಈ ಕಾಳಿಂಗನ ಹೃದಯದಲ್ಲೇ ಮನೆ ಮಾಡಿತು ಅಂದೇ ಕಲ್ಪಿಸಿಕೊಂಡಿರುವೆ ನೀನು ನನ್ನವಳೆಂದು. ನಾನು ಶ್ರೀಮಂತ, ನೀನು ನನ್ನ ಕೈ ಹಿಡಿದರೆ ಹೂವಿನ ಹಾಸಿಗೆಯ ಮೇಲೆ ನಿನ್ನನ್ನು ಮಲಗಿಸಿ ನಿನ್ನ ದಾಸಾನುದಾಸನಾಗು. ಪ್ರಾಕೃತಿಕ ಎಲ್ಲವೋ ಮತಿಹೀನ. ಬಡವರನ್ನ ಹಿಂಸಿಸಿ ಗಳಿಸಿದ ಆ ನಿನ್ನ ಶ್ರೀಮಂತಿಕೆಗೆ ಒಳಗಾಗಿ ನಿನ್ನನ್ನು ಕೈ ಹಿಡಿಯುವಳಲ್ಲ ಈ ಕೃತಿಕ. ನಾನು ಸಹ ಅಚ್ಚ ನಾರ್ಯ ಗರ್ತಿ ಮಗಳಾಗಿದ್ದೇನೆ. ನಾನು ಕೂಡ ಮನಸ್ಸು ಮಾಡಿದ್ರೆ ನಿನ್ನಂತ 1000 ಜನರನ್ನ ಕೊಂಡುಕೊಳ್ಳಬಲ್ಲೆ. ನಾನೀಗಾಗ್ಲೇ ನನ್ನ ಹೃದಯ ಮಂದಿರದಲ್ಲಿ ಒಬ್ಬ ಆದರ್ಶ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಹೊರತು ನಿನ್ನಂತ ಗೋಮುಖ ವ್ಯಾಘ್ರ ಸರಿಹಾಸುವುದನ್ನು ಇಷ್ಟಪಡೋದಿಲ್ಲ ನಾನು. ಗೋಮುಖ ವ್ಯಾಘ್ರ
ಕೃತಿಕ, ನೀನು ರೂಪವತಿಯಿಂದ ಸ್ವಾಕ್ಷಿನಿಂದ ಮಾತನಾಡಬೇಡ. ನಾನು ಖಂಡಿತ ಹೆಣ್ಣಾದ ನಿನ್ನನ್ನು ಎಂದಿಗೂ ಇನ್ನೊಬ್ಬರ ವಶವಾಗಲು ಅವಕಾಶ ಕೊಡಲಾರೆ. ಅದು ನಿನ್ನಿಂದ ಈ ಜಗತ್ತಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಸಾಧ್ಯವಿಲ್ಲ, ಅಸಾಧ್ಯವೆನ್ನುವ ಮಾತೇ ಇಲ್ಲ ಈ ಕಾಳಿಂಗನ ಕಲ್ಲದಿಯಲ್ಲಿ. ಮನಸ್ಸು ಮಾಡಿದರೆ ಕಾಳಿಂಗ ಪಡೆದುಕೊಂಡೇ ತೀರುತ್ತಾನೆ. ನನ್ನ ಕರೆಡಿದು ನನ್ನ ಸತ್ಯಾಗುವ ಮನಸ್ಸು ನಿನಗಿಲ್ಲದಿದ್ದರೆ ನಿನ್ನ ದಾದಿಂದ ಬಳಲುತ್ತಿರುವ ನನಗೆ ಏನಿನ್ನ ಸುಂದರ ಕಾಯದ ತುಂಬಿದ ಯೌವನದಿಂದ ಒಂದೇ ಒಂದು ಸಲ ಸುಖ ನೀಡು. ಅದರಲ್ಲಿ ತೃಪ್ತಿಪಟ್ಟು ಸಂತೋಷದಿಂದ ಹೊರಗೆ ಹೋಗುತ್ತೇನೆ. ಕಾಮುಕ, ನಿನ್ನ ಕಾಮದ ಹಕ್ಕೆ ಬಾಯನ್ನು ಕಂಡಾಗ ಬಂದು ನಿನಗೆ ಸುಖ ಕೊಡೋದಕ್ಕೆ ನನ್ನನ್ನು ಬೇಷಿ ಎಂದು ತಿಳ್ಕೊಂಡಿದ್ಯಾ ನೀನು? ಮಿಸ್ಟರ್ ಕಾಳಿಂಗ, ಕೊನೆಯದಾಗಿ ನಾನು ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಒಂದು ಕ್ಷಣ ಕೂಡ ನೀನು ನಿಂತಿದ್ದಾದ್ರೆ ಮುನಿದರ ಮಾರಿಯಾಗಿ ನಾನು ನಿನಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಹೊರಟೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ. ಏನಿನ್ನ ಸವಿಯಾದ ದೇಹದ ಸುಖವನ್ನು ಸವೆದು ಹೋಗುವೆ. ಬಾ ಕೃತಿಕ. ಇನ್ನೊಂದು ಸಾರಿ ನನ್ನ ಸಾಬರಿಗೆ ಬಂದಿದ್ದೆ ಆದ್ರೆ ಹಸುರ ರುಂಡವಳ ಚಂಡಾದಂತೆ ನೋಡಿನ ಪಾಲಿಗೆ ನನ್ನ ಕಾಲಿ ಆಗ್ತೀನಿ. ಕೃತಿಕ, ಸೋಕಿನಿಂದ ಈ ಕಾಳಿಂಗನ ಕೆನ್ನೆಗೆ ಹೊಡೆದು ಅವಮಾನಿಸಿದೆ ಎಂದು ಹೆಮ್ಮೆ ಪಡಬೇಡ. ನನ್ನ ದೇಹದಲ್ಲಿ ಉಸಿರಿರುವ ತನಕ ನಾನು ನಿನಗೆ ನೆಮ್ಮದಿಯಿಂದ ಬಾಳಲು ಎಂದಿಗೂ ಅವಕಾಶ ಕೊಡಲಾರೆ. ನನ್ನ ಕೆನ್ನೆಗೆ ಹೊಡೆದ ನಿನ್ನ ಶೀಲವನ್ನು ಪತನ ಮಾಡಿ ನಿನ್ನನ್ನು ಚರಿತ್ರೆಹೀನ ಹೆಣ್ಣಾಗಿ ಮಾಡದಿದ್ದರೆ ನಾನು ಕಾಳಿಂಗನೇ ಅಲ್ಲ. ನನ್ನ ಚಾಲೆ ಹೋಗೋ ಮೂರ್ಖ, ನಿನ್ನಿಂದ ನನಗೇನಾಗ್ಬೇಕಾಗಿದೆ? ಈ ಕುಮಾರ ಇಷ್ಟೊತ್ತಾದ್ರೂ ಏಕ್ ಬರ್ಲಿಲ್ಲ? ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದಂಗೆ ಈ ನನಗೆ ಏಕಾಂತದಲ್ಲಿ ಭೇಟಿಯಾಗಬೇಕಂತ ಮಾಡಿದ್ದಿಲ್ಲ. ವಿಷಯ ಕೇಳಬಹುದೇ ಕರ್ತಿಕಾ ದೇವರೇ? ನೋಡಿ ಕುಮಾರ್, ಕಾಲೇಜಲ್ಲಿ ನಾವಿಬ್ರು ಕೂಡ ಜೊತೆಯಾಗಿ ಸ್ನೇಹ ಸೌಜನ್ಯದಿಂದ ಬೆಳೆದ್ರು ಕೂಡ ಈ ವರ್ಷ ನಮ್ಮ ಶಿಕ್ಷಣ ಮುಗ್ತಾ ಬಂತು. ನಾವು ಬೇರೆ ಆಗ್ತಾ ಇದ್ದೀವಿ. ನಿನ್ನಂತ ಒಳ್ಳೆ ಸ್ನೇಹಿತರನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡುವುದಿಲ್ಲ. ಅದಕ್ಕೆ ನನ್ನ ಹೃದಯದ ಅಂತರಾಳದಲ್ಲಿ ಒಂದು ಮೂರ್ತಿಯನ್ನು ಕಟ್ತಾ ಇದ್ದೀನಿ. ಅದಕ್ಕೆ ನಿಮ್ಮನ್ನೇ ಅಡಿಗೆಲ್ಲ ಮಾಡಬೇಕು ಅಂತ ನನ್ನ ಅಭಿಲಾಷೆ. ಅಂದ್ರೆ ನಾನು ನಿಮ್ಮ ಕೈ ಹಿಡಿದು ನಿಮ್ಮ ಬಹಳ ಸನ್ಮಾತಿಯಾಗಲು ಇಷ್ಟಪಡ್ತಾ ಇದ್ದೀನಿ. ನಾನು ನೀನ್ ತೆಗೆದುಕೊಂಡಂತ ನಿರ್ಧಾರ ಎಂದಿಗೂ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಕುಮಾರ್? ಹೃದಯ ಮನಸ್ಸನ್ನು ಬಯಸಿದ ಯುವಕನನ್ನ ಬಯಸುವುದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಶ್ರೀಮಂತ ಕುಲದ ಹೆಣ್ಣಾದ ನೀನು ನನ್ನಂತ ಕೂಲಿನೊಂದಿಗೆ ಮದುವೆಯಾಗಲು ಇಷ್ಟಪಟ್ಟಿದೆಯಲ್ಲ, ಅದು ಕೇವಲ ಕಲ್ಪನೆಯ ಆಸೆ ಅಷ್ಟೇ. ಕುಮಾರ್, ಮಾನವನ ಕಲ್ಪನೆಯಿಂದ ಕತೆ, ಕಾದಂಬರಿ, ನಾಟಕಗಳಿಗೆ ಈ ಸಮಾಜಕ್ಕೆ ಸುಜ್ಞಾನದ ಬೆಳಕನ್ನು ಬೀರುವುದಿಲ್ಲದೆ. ನೋಡು, ಕತೆ, ಕಾದಂಬರಿ, ನಾಟಕಗಳು ಸುಜ್ಞಾನದ ಬೆಳಕು ಬೀಳ್ತವೆ. ಆದರೆ ಮುಂದೆ ಕುಳಿತಂತ ಈ ಹಿರಿಯರ ಇದರಲ್ಲ, ಅಲ್ಲಿ ಕುಳಿತವರು ಅವರು ನಾಳೆ ಕಪ್ಪೆಗಳಂತೆ ಒಡಗೂಡಿ ನಮ್ಮ ಅಂತರ್ಜಾತಿ ವಿವಾಹಕ್ಕೆ ಎಂದಿಗೂ ಅವಕಾಶ ಕೊಡಲ್ಲ. ನೋಡಿ ಕುಮಾರ್, ಮೇಲು ಕೀಳು ನೀಚ ಹುಚ್ಚ ಎಂಬ ಭಾವನೆ ನಮ್ಮಲ್ಲೇಕೆ? ಅದು ಹಿರಿಯರು ಮಾಡಿದ ನಾನುಡಿ. ಆ ಸೊಸೈಟಿಯಲ್ಲಿ ನಾವು ಬದುಕಬಾರ್ದು. ಪ್ಲೀಸ್ ನೋಡಿ, ದಯವಿಟ್ಟು ನನಗೆ ನಿಮ್ಮ ನೋಡು ಕರ್ತಿಕಾ, ಬಡವನನ್ನು ನೀನು ಒರೆಸಲಿಕ್ಕೆ ಪ್ರಯತ್ನ ಪಟ್ಟಾಗ ನಿಮ್ಮ ಅಣ್ಣ ರಾಶಿಕೊಪ್ಪಂದಿದ್ದಾಗ ಹಾಗೇನ್ ಮಾಡ್ತೀಯ? ನನ್ನ ಅಣ್ಣ ರಾಜಶೇಖರ್ ನನ್ನ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಒಂದ್ ವೇಳೆ ನಮ್ಮಿಬ್ಬರ ಮದುವೆಗೆ ಅಡ್ಡಗೋಡೆ
ಪ್ರಯತ್ನ ಪಟ್ಟಿದ್ದಿ ಆದ್ರೆ ಅಣ್ಣ ಎಂಬ ಮೋಹವನ್ನೇ ತೊರೆದು ಹಾಕಿ ಅವನ ಆಸ್ತಿ ಅಂತಸ್ತನ್ನೇ ಧಿಕ್ಕರಿಸಿ ನಾನು ನಿಮ್ಮ ಸಂಗಾತಿ ಆಗ್ತೀನಿ. ಇದು ನನ್ನ ದೃಢ ಪ್ರತಿಜ್ಞೆ ಅಷ್ಟೇ. ಸರಿ, ಈಗಾಗಲೇ ನೀನು ನನ್ನ ಪ್ರೀತಿಯಲ್ಲಿ ಮುಳುಗ್ಬಿಟ್ಟಿದೀಯ. ನಾನು ಏನೇ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ನೋಡು, ನನ್ನ ಕಣ್ಣಿಗೆ ನೋಡು. ನೀನೇ ಈ ಪ್ರೀತಿಯನ್ನು ಹುಟ್ಟಿದ್ಯಾ. ನೀನೇ ನನ್ನಲ್ಲಿ ಮನಸ್ಸಿನಲ್ಲಿ ಪ್ರೀತಿಯನ್ನು ಹುಟ್ಟಿಸಿ. ನಿನಗೂ ಒಂದು ಮನಸ್ಸಿದೆ ಅಂತ ಗೊತ್ತಿದೆ ತಾನೆ. ಹಾಗೆ ಈ ಗಂಡಿಗೂ ಒಂದು ಮನಸ್ಸಿದೆ ಅಂತ ಗೊತ್ತಿದೆ. ಕೇಳ್ಕೊ, ಅದನ್ನು ಯಾವತ್ತೂ ಬಿಟ್ಟೋದು. ನಾಳೆ ಬೆಳಿಗ್ಗೆ ಹಾಗಂತ ಮಾಡ್ಕೊಂಡು ನೀನಾದಿನ ನೀನೊಲಿದ
ಬರೆಯಾಕತ್ತಾನ ಈಗಿನ ಕಾಲ ಗಣಸರು ಒಂದ್ ಹೆಣ್ಣಿನ ಸಲುವಾಗಿ ಮರಳಾಗಿ ಹುಚ್ಚಾಗಿ ತಿರುಗದವ್ರೆಲ್ಲ ಒಂದಲ್ಲ ಒಂದು ದಿನ ಹಿಂಗ ತಿಂದು ಮಂಗೆ ಆಗಬೇಕ್ರಿ ಇತ್ತ ಒಂದ್ ಯಾವ್ದೋ ಬರಾಕತ್ತೈತ್ರಿ ಪಾರ್ಟಿ ಬರ್ಲಿ 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 ನೋಡ್ಕೊಳ್ತೇನ್ರ ನಿಮ್ಗೆ ನೋಡ್ಕೊಳ್ತೇನೆ ನಾನು ನನಗೆ ಹಾಸ್ಯ ಮಾಡ್ತೀರ ನೀವು ನಮ್ಮಂತ ಹಳ್ಳಿ ರೈತರು ಹೊಲದಾಗ ಕಷ್ಟಪಟ್ಟು ಬೆವರು ಸುರಿಸ್ತಾ ದುಡ್ದು ಇರ್ತಾರೆ ಇವತ್ತಿಗೂ ನಿಮ್ಮಂತ ಪೇಟಿ ಮಂದಿ ಊಟ ಮಾಡ್ತಾ ಇರೋದು ಸಾಮಾನ್ಯ ಅಲಕಂಡ್ರು ಇದ ಊರ್ದಾಗ ಹವಾಲ್ದಾರ್ ಮೀಸೆ ಮರೆಯಪ್ಪದನಲ್ಲ ಅವನ ನಾನು ಅವನಿಗೆ ಹೇಳಿ ನಿಮ್ಮ ಗೆಲ್ಲಬೇಕು ಲಾಕಪ್ನಾಗ ಹಾಕ್ತಿಲ್ಲ ಏನಂತ ತಿಳ್ಕೊಂಡ್ರೆ ಯಾವ ನನ್ನ ಹಳ್ಳಿಗೆ ಹೋಗ ನಿಂತು ಮನುಷ್ಯ ಕಾಣ್ತಾರಲ್ಲ ಕಣ್ಣಿಗೆ ಎಮ್ಮೆ ಕೊಡ್ ತರ್ಕೊಂಡೇನ ಇಲ್ಲ ಕಣ್ಣಿಗೆ ನೀನು ಚಾಗಂದ್ರೆ ಒತ್ತಿ ಇಟ್ಟು ಬಂದಿವ ನಿಮ್ಮ ಅವನ ಬೈಕ್ ಅಂತ ಬಂದಿದ್ನ ನೀವ್ ಇಲ್ಲಿ ನಿಂತಿದ್ದು ನೋಡ್ಲೇ ಇಲ್ಲ ನೋಡ್ರಿ ಹೆಂಗ್ ನೋಡ್ತಿ ತಿರ್ಗಾಬಿಡ್ರಿ ವಯ್ಯವ್ರ ಏನೋ ಹಳ್ಳಿಗೆ ಹೋಗ ಹಳ್ಳಿ ಹುಮ್ಮ ಅಂತ ಸುಮ್ಮನೆ ಕ್ಷಮ ಮಾಡಿನಿ ಸುಮ್ಮನೆ ಮುತ್ಕೊಂಡು ಹೋಗ್ಬೇಡ ತಲೆ ಕೆಡಿಸಿದಿ ನಿಂದ ಟೀ ಟಿಸಕ್ ಪಿಂಗ್ ಪಿರ್ರಿಯಪ್ಪ ಅಂದಂಗ ವಯ್ಯವ್ರ ಇದ್ದ ಊರ್ದಾಗ ನನ್ನ ಮಾವ ಹವಾಲ್ದಾರ್ ಮಿಸೆ ಮರೆ ಪದ ಅಂತ ಅವನ ಮನಿ ಏನಾದ್ರು ನಿಮ್ಗೆ ಗುರ್ತಾಯ್ತೇನ್ರಿ ಗುರ್ತಿದ್ರ ಸ್ವಲ್ಪ ತೋರಿಸ್ತೀರೇನ್ರಿ ವಯ್ಯವ್ರ ಹೋಗಿ ಹೋಗಿ ಇವ ಯಾಕ ನಮ್ಮ ಅಪ್ಪನ ಹೆಸರು ಕೇಳಾಕತ್ತಾನ ಯಾರು ಇರ್ಬೋದು ಇವ ಕೇಳ ಬಿಡೋಣ ಅಲ್ರಿ ಹಳ್ಳಿ ಗುಗ್ಗ ಹಳ್ಳಿ ಹುಂಬ ಮೀಸೆ ಮರಿಯಪ್ಪ ನಿಮ್ಮ ಅವನಂತ ನಿಮ್ದೇನು ಕೆಲಸ ಐತಿ ಮತ್ ನೀವು ಹಳ್ಳಿ ಒಳಗೆ ಏನಾರ ಇಸ್ಪೇಟ ಆಡಿ ಅವನ ಕೈಯಾಗ ಸಿಕ್ಕ ಕೇಸ್ ಗೀಸ್ ಮಾಡ್ಯಾನ ಅದನ್ನ ಏನಾರ ನೀವೇನಾರ ಅದನ್ನೆಲ್ಲ ತಪ್ಪ ಎಲ್ಲ ಶಿಕ್ಷೆ ಅನುಭವಿಸ್ಕೊಂಡು ಈಗೇನಾರ ಅವ್ರಿಗೆ ಏನ್ ರೊಕ್ಕ ಕೊಡಾಕ ಬಂದಿವ ಹಂಗಿದ್ರೆ ಹೇಳ್ಬೇಡ್ರಿ ನನ್ನ ಕೈಯಾಗ ಕೊಟ್ಟು ಬಿಡ್ರಿ ನಾನು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಹಂಗೇನಿಲ್ರಿ ವಯ್ಯವ್ರ ಮತ್ತೆ ಹೆಂಗ್ರಿ ಕಾಕಾರ ಹವಾಲ್ದಾರ್ ಮಿಸೆ ಮರೆ ಪದನಲ್ಲ ಹೌದ್ರಿ ಅದನ್ನ ಅವನು ನನಗೆ ಸೋದರ ಮಾವ ಆಗ್ಬೇಕು ಅವಳಿಗೆ ಒಬ್ಳು ಮಗಳು ಅದಾಳಂತ ಅದಾಕಿ ಸುಬ್ಬಿ ಅದ ನಮ್ಮಿಬ್ಬರದು ಸಣ್ಣಿರುವಾಗಲೇ ತೊಟ್ಟಿನ ಮದುವೆ ಎಲ್ಲ ಮುಗ್ದೈತಿ ಈಗ ನಾನು ಅವ್ವ ತನ್ನ ಸೊಸೆನ ಕರ್ಕೊಂಡ್ ಬಾ ಅಂತ ನಂಗೆ ಹೇಳಿ ಕಳ್ಸ್ಕೊಟ್ಟಾಳ ಅಯ್ಯ ನನ್ನ ಸೂರ ಸುಬೇದಾರ ಸರ್ದಾರ ಏನೋ ನೀನು ನನ್ನ ಗಂಡ ನಾನು ನೀನು ಹೆಂಡತಿ ಏನ್ ನಮ್ಮಿಬ್ಬರದು ಮದುವೆ ಆಗತ್ಯಾ ಈ ಬಾಯಿ ಅವ್ರ ನಾನು ನಿಮ್ಮ ಗಂಡ ಯಾಕಾಗಲಿ ನಾನು ಏನಿದ್ರು ಹವಾಲ್ದಾರ್ ಮೀಸ ಮರೆಕೊಂಡ್ ಮಗಳ ಗಂಡ ಅದೇನೆ ಮಕ್ಕಳ ಬಾಯಿನ ನಂಗ್ ಯಾರಂತ ತಿಳ್ಕೊಂಡಿನಿ ಯಾರು ಅದ ಮೀಸೆ ಮರಿಯಪ್ಪನ ಮಗಳ ಸುಪುತ್ರಿನ ಅಂತ ನಾನ ಅಯ್ಯೋ ಅಮ್ಮನೇ ಅಪ್ಪಾಜಿ ಅಯ್ಯೋ ನೋಡು ತಡ ಮಾಡೋದ್ ಬೇಡ ಹಾಗಾದ್ರೆ ಈಗಲೇ ಊರಿಗೆ ಹೋಗ್ಬಿಡುವ ಗಾಡಿ ರೆಡಿ ಐತಿ ದೊಡ್ಡ ಬಾಕಿ ನೋಡು ಗಾಡಿ ಡೀಸೆಲ್ ಐತೆ ಎಲ್ಲ ಮುಗಿಸ್ಕೊಂಡು ಮನೆ ನೋಡ ಅಲ್ಲ ನಮ್ದು ಇಲೆಕ್ಟ್ರಿಕ್ ಗಾಡಿ ಇಲೆಕ್ಟ್ರಿಕ್ ಚಾರ್ಜ್ ಮಾಡೋದು ಒಂದೇ ನಮಗೆಲ್ಲ ಅಂತ ಹೋಗೋದಿಲ್ಲ ಬೇಕಾದ್ರೆ ಅದು ಮಾಡುವ ನೋಡಮ್ಮನೆ ಈ ಚಳಿಗಾಲದಲ್ಲಿ 4-5 ಕಂಬಳಿ ಹೊತ್ಕೊಂಡು ಮಲಗಿದ್ರು ಬೆಳಿಗಾಗೋ ತನಕ ಕೆಟ್ಟ ಕನ್ಸು ಬೇದ್ದು ಹಾಸಿಗೆ ಪೂರ್ತಿ ಒತ್ತಿನೇ ಅದು ನೋಡಮ್ಮನೆ ಹೇಳ ಇನ್ನು ತಡ ಮಾಡ್ದೆ ಊರಿಗೆ ಹೋಗ್ಬಿಡುವ ಬಾ ಹೆಂಗಸರ ಕಂಡೈತಿ ಏನು ಮುಣ ಜಗ್ಗಾಕತ್ತೈತಿ ಏ ಕೆಸಬಾಯ್ ಅದ ಕೆಸಬಾಯ್ ಏನ ಹಿಡಿಸ್ಕೊಂಡು ಬಂದಿ ನೀ ಎಲ್ಲ ಕೈಯಾಗ ಹಿಡ್ಕೊಂಡು ಬಂದಿ ಮದ್ವಿ ಹುಚ್ಚು
ನಮ್ಮಂತವ್ರಿಗೆ ಮದುವೆ ವೆಚ್ಚ ಹೆಚ್ಚಾಗಿದ್ರಂದ್ರೆ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿ ತಿನ್ನೋಕ್ ಆಹಾರ ಮತ್ತು ಮಾಡೋ ಕೆಲಸದ ಕಡಿಮೆ ಆಗಿರೋದು. ನೋಡಮ್ಮನೆ ಅದೆಲ್ಲ ಮಾತಾಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಬಾ ಮಾಡು, ಊರಿಗೆ ಮಾಡು. ನಾನು ನಿನ್ನ ಸೋದರಳಿಯ ಮಲ್ಲೇಶಿ ಎಲ್ಲ ಮುಗಿಸ್ಕೊಂಡು ಹೋಗಾಕ ಬಂದ ನೀನು. ನೀ ಯಾಕೆ ಬಂದೆ ಇಲ್ಲಿ ಗಿಚ್ಚಗಿಲಿ ಮಾಡಕ? ನೋಡು, ನಿನ್ನ ಅವ್ವ ಅಂದ್ರೆ ನನ್ನ ಅವ್ವ ಅಂದ್ರೆ ನಿನ್ನ ಅಕ್ಕ, ನಿನ್ನ ಮಗಳಾದ ಈಕಿನ ಅಂದ್ರೆ ತನ್ನ ಸೊಸಿನ ಕರ್ಕೊಂಡು ಬಾ ಅಂತ ನನ್ಗೆ ಹೇಳಿ ಕಳ್ಸ್ಕೊಟ್ಟಾಳ. ಅದಕ್ಕ ಜಲ್ದಿ ಕಳ್ಸ್ಕೊಟ್ಬಿಡ. ನೋಡು ಮಲೇಶಿ, ನಿನ್ನ ಅಜ್ಜ ಮುದುಗೆ ತನ್ನ ಮೊಮ್ಮಗ ಮದುವೆ ನೋಡ್ಬೇಕಂತ ನಾನು ಊರಲ್ಲಿ ಇಲ್ಲದೆ ಇರುವಾಗ ನಿಮ್ಮಿಬ್ಬರ ಮದುವೆ ಮಾಡಿದಳು. ಯಾವಾಗ ನಿನ್ನ ಅಜ್ಜಿ ಮುದುಗೆ ಆ ಶಿವನ ಪಾದ ಸೇರಿದಳು ಅಂದ ಮೇಲ ಅವಳು ಮಾಡಿದ ಮದುವೆನೂ ಅವಳ ಹಿಂದೆ ಹೊರಟೋಯ್ತು. ನಾ ತಾಳಿಕೆ ತಗೋದ್ಬಿಟ್ಟಿನ ಅವಾಗ. ಇನ್ನು ಮುಂದೆ ನೀನು ನನ್ನ ಮಗಳು ತನ್ನ ಹೆಂಡತಿಯನ್ನು ಹಂಬಲ ಮರೆತು ಬಂದ ದಾರಿಗೆ ಸೋಂಕು ಇಲ್ಲ ಅಂತ ಹೊರಟ ಹೋಗು. ಹಿಂಗೆ ಹೇಳು ಯಪ್ಪ, ನಮ್ಮ ಅಪ್ಪ ಹೇಳೋ ಮಾತು ಕರೆಕ್ಟ್ ವಿಷಯ ಕೇಳಿಸ್ಕೊ. ಹಿಂಗ್ಯಾಕ್ ಮಾತಾಡಕತ್ತೀವ ಮಾವ? ಹೆಚ್ಚಾಗಿ ನಿನ್ನಂತ ಹಳ್ಳಿ ರೈತರು ಕೂಡ ಹಳ್ಳಿಯಾಗ ಹೋಗಿ ಏನು ಸುಖ ಕಾಣುವಳು? ಮಣ್ಣು ಮಣ್ಣು. ನನ್ನ ಮಗಳು ಪ್ಯಾಡಲ್ಲಿ ಮೆಟ್ರಿಕ್ ತನಕ ಓದಿದಾಳ. ಹೇಳಕತ್ತ ಮಗ MBBS ಕಲ್ತಿಲ್ಲ. ಅದನ್ನು ಈ ಸುತ್ತಮುತ್ತ ಹಳ್ಳಿಯಾಗ ನಾಟಕ ಪಾತ್ರ ಮಾಡಿ ಹೆಸರು ಗಳಿಸಿದಳು. ತುಂಬಾನೇ ಮಾಡಿದ್ದೀನಿ. ಈಗ ಈ ಸತ್ಯ ನನ್ನ ಮಗಳು ಮಗಳು ನಟಿಯಾಗುವ ಚಾನ್ಸ್ ಐತಿ ಮಗಳ. ಕರೆಕ್ಟ್ ಹೇಳೋಣ. ಹೇಗಿತ್ತು ನಿನ್ನಂತ ಹಳ್ಳಿ ರೈತರು ಕೂಡ ಹಳ್ಳಿಯ ಕಳಿಸುವುದಾ? ಆಗುದಿಲ್ಲ ಆಗುದಿಲ್ಲ. ಲೇ ಮಾವ, ಹಳ್ಳಿ ರೈತ ಅಂತ ಹೇಳಿ ಹೀನಾಯವಾಗಿ ಕಾಣಬೇಡು. ಈ ಭಾರತ ದೇಶದ ಜೀವಾಳವೇ ನಮ್ಮಂತ ಹಳ್ಳಿ ರೈತರು ಅನ್ನೋದು ಮರಿಬೇಡ. ಓ ಭ್ರಮಿ, ನಮ್ಮಂತ ರೈತರು ಹೊಲದಾಗ ಕಷ್ಟಪಟ್ಟು ದುಡಿತಾ ಇರೋದ್ರಿಂದ ಇವತ್ತಿಗೂ ನಿಮ್ಮಂತ ಪೇಟಿ ಮಂದಿ ಹೊಟ್ಟೆ ತುಂಬಾ ಊಟ ಮಾಡ್ತಿರೋದು. ಇಲ್ಲಂದ್ರ ಇಷ್ಟೊತ್ತಿಗೆ ಮಣ್ಣು 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 ತಿನ್ಬೇಕಂತ ನೀವು. ನಾವೇನ್ ರೊಕ್ಕ ಕೊಡ್ತೀವಲ್ಲ, ಪ್ರೀತಿ ತಿನ್ನಂಗಿಲ್ಲ. ನಿನ್ನ ಮಗಳು ನಾನು ಹೊಲದಾಗ ಕಮ್ಮ ದುಡ್ದನಂದ್ರ ಏನ್ ತಿಂತಾಳೆ ಏನ್ ಬಿಡ್ತಾಳೆ? ಅದೇ ನಿನ್ನ ಮಗಳು ನಾಟಕದಾಗ ಪಾಸ್ ಮಾಡಿ ನಾವು ಹಣ ಗಳಿಸಿದ್ರೆ ಹಣ ಸಿಗ್ತೈತಿ ವಿನಃ ಮರ್ಯಾದೆ ಸಿಗೋದಿಲ್ವೋ ಮಾವ? ಇನ್ನು ಮುಂದೆ ಈ ನನ್ನ ಮಗಳು ಸುತ್ತಿ ಬಳಸಿ ಮಾತನಾಡಿ ಏನೇನು ಪ್ರಯೋಜನವಿಲ್ಲ. ಇನ್ನು ಮುಂದೆ ಈ ನನ್ನ ಮಗಳು ನಿನ್ನ ಹೆಂಡತಿ ಅನ್ನುವುದನ್ನು ಮರೆತು ನಿನ್ನ ಊರಲ್ಲೇ ಒಂದು ಸುಮ್ಮನೆ ನೋಡಿ ನೀನು ಮದುವೆ ಆಗ್ಬಿಡು. ನಡಿ ಮಗಳು ಎಂತಾಬೇಡಿ ಕೂಡ ಏನ್ ನಮ್ದು ಮಾತು ನಡೀದಿಲ್ಲ. ನಡಿ ನಡಿ ಮಾಡಿ ಹೋಗ್ಬರ್ತೀನಿ. ಬಾಕಿನಿ ಮಕ ನೋಡ್ ಬ್ಯಾಡ. ಕ್ಯಾ ದೇಖ ರಹಾ ಹೈ ರಾಜಾ? ಬಾಯ್ ಬಾಯ್. ಬರೀ ಹಳ್ಳಿ ರೈತ ಅಂತ ಹೇಳಿ ಹೀನಾಯ ಕಾಣ್ಬೇಡು. ನಿನ್ನ ಮಗಳು ನಾಟಕದಾಗ ಪಾಠ ಮಾಡಿ 4 ಹಣ ಗಳಿಸಂತ ತವರೂರಿನ ಸಂಬಂಧನೇ ಮುರಿದು ಹೋಗ್ತಾ ಇದೆಯಲ್ಲ. ತೊಟ್ಟಿಲು ಮದುವೆ ಆಗಿದ್ರು ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಲಿಕ್ಕೆ ಒಪ್ಪೋದು ನಿನಗೆ. ಒಂದಲ್ಲ ಒಂದು ದಿನ ನೀನಾಗೆ ನನ್ನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸುವಾಗ ಮಾಡ್ಲಿಲ್ಲ
ನನ್ನ ಹೆಸರು ರೈತ ಜೀವಿ ಮಲ್ಲೇಶನ ಅಲ್ಲ. ನೋಡ್ತಾ ಇರ್ಬೇಕಾದ್ರೆ ನ್ಯಾಯ ಎಲ್ಲಿದೆ, ನ್ಯಾಯವು ಕಾಣದ ಈ ಜಗದಲ್ಲಿ ಅನ್ಯಾಯ ತುಂಬಿದೆ ಜಗತಿ, ಅನ್ಯಾಯ ತುಂಬಿದೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಎಲ್ಲಿದೆ ನ್ಯಾಯ, ಎಲ್ಲಿದೆ ಸತ್ಯ? ನ್ಯಾಯ ಸತ್ತು ಸುಡುಗಾಡ್ ಸೇರಿದೆ. ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಕೈವಾಡದಲ್ಲಿದೆ. ನ್ಯಾಯಕ್ಕೆ ಸತ್ಯಕ್ಕೆ ಬೆಲೆ ಇರುವಂತಿದ್ದರೆ ನಮ್ಮಂತ ನಿಷ್ಠಾವಂತರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಕಳ್ಳ ಖದೀಮರಿಗೆ, ಲಂಚಕೋರರಿಗೆ, ಬಂಡವಾಳಶಾಹಿ ವ್ಯಾಪಾರಗಳಿಗೆ ಪ್ರೋತ್ಸಾಹ ಪಟ್ಟು ಅವರಿಗೆ ಬೆಂಬಲವಾಗಿ ನಿಂತು ತಮ್ಮ ಕುಟದ ಕಾರಸ್ಥಾನದಿಂದ ದೇಶವನ್ನೇ ಕಿತ್ತು ತಿನ್ನುವ ಈ ಭ್ರಷ್ಟ ರಾಜಕಾರಣಿಗಳನ್ನು ನಾಶ ಮಾಡಿದಾಗಲೇ ನಮ್ಮಂಥ ದೀನ ನೋಡಿ ಮಿಸ್ಟರ್, ತಾವು ಮಾತಾಡ್ತಾ ಇರೋದನ್ನ ಕೇಳ್ಕೊಳ್ಳಿ. ಈ ಲಂಚಕೋರ ರಾಜಕಾರಣಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ಎದುರಿಸುವಂತ ಶಕ್ತಿ ನಮ್ಮಂತ ಬಡವರಲ್ಲಿ ಇದ್ರೇನೆ ಅವರ ಅಟ್ಟಹಾಸ ಮಿತಿ ಮೀರಿ ಬಿಡ್ತಾರೆ. ರಾಜಕಾರಣ ಕೈವಾಡದಿಂದ ಎಲ್ಲಿ ನೋಡಿದರೆ ಬೆಲೆ ಏರಿಕೆ ಬಡವರಿಗೆ ತಟ್ಟಿ ಅವರು ದಿನ ಕಳೆಯಲಿಕ್ಕೆ ತೊಂದರೆ ಬಿಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಕೊಲೆ, ಸುಲಿಗೆ, ವ್ಯಭಿಚಾರ ಪರಮಾವಧಿ ಹೆಚ್ಚುತ್ತಲೇ ಇದೆ. ಹಾಗಾಗಿ ಈ ಭ್ರಷ್ಟ ರಾಜಕಾರಣಿಗಳನ್ನ ಮಟ್ಟ ಹಾಕಲಿಕ್ಕೆ ಕ್ರಾಂತಿಕಾರಿಗಳು ಅಂದರೆ ಪತ್ರಿಕಾ ಪ್ರತಿನಿಧಿಗಳು ಮುಂದೆ ಬರಬೇಕು. ಪತ್ರಿಕಾ ಪ್ರತಿನಿಧಿಗಳ ಆ ಕಾರ್ಯ ನಾನು ಮಾಡಲು ಹೋಗಿ ನನಗೆ ಸಿಕ್ಕ ಬಹುಮಾನ, ಜೊತೆಗೆ ಕೈ ಹಿಡಿದ ಹೆಂಡತಿ ಪ್ರಪಂಚದ ಮುಖವನ್ನೇ ಕಾಣಲ. ಅಂದರೆ ನಾನೊಬ್ಬ ಪತ್ರಿಕೆಯ ಪ್ರತಿನಿಧಿ ಆಗಿದ್ದೆ. ಈ ಸಮಾಜದಲ್ಲಿ ನಡೆಯುತ್ತಿರುವ ಶ್ರೀಮಂತರ ಕಳ್ಳ ವ್ಯವಹಾರವನ್ನು ನನ್ನ ಪತ್ರಿಕೆಯಲ್ಲಿ ಬರೆಸಿದ್ದೆ. ಅವರು ನನ್ನನ್ನು ಕೊಂಡುಕೊಳ್ಳಲು ಪ್ರಯತ್ನಿಸಿದರು. ನಾನು ಅವರ ಬಲೆಗೆ ಬೀಳದೆ ಹೋಗಿದ್ದಕ್ಕೆ ನನಗೆ ಸ್ಥಿತಿ ಮಾಡಿದರು. ಅಂದರೆ ಅನ್ಯಾಯಕ್ಕಾಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ನ್ಯಾಯಾಲಯದಲ್ಲಿ ನ್ಯಾಯದೇವತೆಯಾಗಲಿ ನೀವು ನ್ಯಾಯಕ್ಕೆ ನಿಮಗೆ ನ್ಯಾಯಾಲಯದಿಂದ ನನಗೆ ನ್ಯಾಯ ಸಿಗೋ ಬದಲು ನಾನೊಬ್ಬ ಹುಚ್ಚನೆಂದು ತಿರುಗಿಕೊಂಡರು. ನಿಮ್ಮ ಗೋಳಿನ ಕತೆ ಕೇಳಿ ನನಗೆ ಯಾಕೋ ತುಂಬಾ ನೋವಾಗ್ತಾ ಇದೆ. ಹೋಗಲಿ ಬಿಡು ನನ್ನ ಗೋಳಿನ ಕತೆ. ನೀವು ಯಾರು, ಏನು ಮಾಡ್ಕೊಂಡಿದ್ದೀರಾ? ನಾನೊಬ್ಬ ತಂದೆ ತಾಯಿ ಕಳೆದುಕೊಂಡು ನಿರುದ್ಯೋಗಿ. ಅಲ್ಲಿ ಇಲ್ಲಿ ನೌಕರಿಗೋಸ್ಕರ ಅರ್ಜಿಯನ್ನು ಗುಜರಾಯಿಸಿ ನನ್ನ ಕಾಲ್ ಸೌದೋಯ್ತೇವೆ ನಾವು. ಇದುವರೆಗೆ ಒಂದು ನೌಕರಿ ಕೂಡ ದಕ್ಕಿಸ್ಕೊಳ್ಲಿಕ್ಕಾಗಲಿಲ್ಲ. ಅದು ಈ ರಾಜಕಾರಣಿಗಳ ಮುಂದೆ ನಮ್ಮಂತ ಬಡವರು ನೌಕರಿ ದುಡಿಸ್ಕೊಳ್ಳೋದಂದ್ರೆ ಮರುಭೂಮಿಯಲ್ಲಿ ನೀರು ದೊರಕಿಸಿಕೊಂಡಂತೆ. ಎಸ್. ಹಾ, ತಾವೀಗ ಎಲ್ಲಿ ಉಳ್ಕೊಂಡಿದ್ದೀರಾ? ನಾನೊಬ್ಬ ನಿರ್ಗತಿಕನಾಗಿದ್ದೆ. ಓ, ಹಾಗಾದ್ರೆ ತಾವು ಅನ್ಯತಾ ಭಾವಿಸಲಿಲ್ಲ ಅಂದ್ರೆ ನಾನೊಂದು ಮಾತು ಕೇಳಿದೆ. ಸಂಕೋಚ ಏನೋ ನಮ್ಮ ತಂದೆ ಕಟ್ಟಿಸಿದಂತ ಒಂದು ಪುಟ್ಟ ಮನೆ ಇದೆ, ಅದರಲ್ಲಿ ನಾವಿಬ್ಬರು ಸಂತೋಷವಾಗಿರೋದು. ನನ್ನಿಂದ ನಿಮಗೆ ತೊಂದರೆ? ಇದು ತೊಂದರೆ ಅಲ್ಲ, ಸ್ನೇಹ ಬಂಧನ. ಬನ್ನಿ ಹೋಗೋಣ. ರೈಟ್. ನಮ್ಮ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ನಮಗೆ ಮೋಸ ಮಾಡಲು ಪ್ರಯತ್ನಿಸಿದ ನಮ್ಮ ಪಾರ್ಟ್ನರ್ ಧನಂಜಯನ ನಾವು ಸಾಮೋಪಾಯದಿಂದ ಕೊಲೆ ಮಾಡಿ ಅವಳೇನೋ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಗೆ ನಿರೂಪಿಸಿದೆವು ನೋಡು ಮಿತ್ರ. ಆ ಧನಂಜಯ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಎಂದು ಇದುವರೆಗೂ ಎಲ್ಲಿಯೂ ನಿರೂಪಣೆಯಾಗಿಲ್ಲ.
ಏಕೆಂದರೆ ಸತ್ತ ಧನಂಜಯನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದವರು ಸರ್ಕಾರಿ ಆಸ್ಪತ್ರೆಯ ನಿಷ್ಠಾವಂತ ಡಾಕ್ಟರ್ ಆದ ಆ ಭರತ್ನವರು. ಅವರು ಇದು ಆತ್ಮಹತ್ಯೆ ಅಲ್ಲ, ಯಾರೋ ಇವನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆಂದು ರಿಪೋರ್ಟ್ ಕೊಟ್ಟರೆ ನಾವಿಬ್ಬರು ಜೈಲು ಕಂಬಿ ಎಣಿಸುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ಅಷ್ಟೊಂದು ಆಲೋಚನೆ ಏಕೆ ಮಾಡಬೇಕು ವಿಕ್ರಮ್? ಸ್ವಲ್ಪ ಹಣವನ್ನು ಆ ಡಾಕ್ಟರ್ ಮುಖದ ಮೇಲೆ ಬೀಸಾಡಿ ಅವನನ್ನು ಕಂಡುಕೊಳ್ಳುವ. ಇದೇ ಸರಿಯಾದ ದಾರಿ. ಹಾ, ಅದು ಆ ಡಾಕ್ಟರ್ನವರು ಈ ಕಡೆ ಬರ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಭರತ್. ನಮಸ್ಕಾರ. ತಮ್ಮ ಪರಿಚಯ? ನಾವು ಈ ಊರಿನ ಅಗರ್ಭ ಶ್ರೀಮಂತರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು, ಅದು ಅಲ್ಲದೆ ದೊಡ್ಡ ಬಿಸ್ನೆಸ್ ಮೆನ್ಗಳು. ಡಾಕ್ಟ್ರೇ, ತಮ್ಮಿಂದ ನಮಗೊಂದು ಸಹಾಯವಾಗಬೇಕಿತ್ತು. ಡಾಕ್ಟರ್, ನೀವು ನಮ್ಮ ಕಾರ್ಯ ಮಾಡಿದರೆ ಹಣದ ಹೊಳೆಯೇ ನಿಮ್ಮ ಮನೆ ಬಾಗಿಲು ಹೊಳೆಯಬಹುದು. ನೀವು ಆಡುತ್ತಿರುವ ನಿಮ್ಮ ಮಾತಿನ ಅರ್ಥ? ವಿಷಯ ಇಷ್ಟೇ ಡಾಕ್ಟ್ರೇ, ಇಂದು ಬೆಳಿಗ್ಗೆ ನಿಮ್ಮ ಆಸ್ಪತ್ರೆಗೆ ಒಂದು ಡೆಡ್ ಬಾಡಿ ಬಂತಲ್ಲ, ಆ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದವರು ನೀವೇ ತಾನೇ? ಹೌದು. ಆ ಡೆಡ್ ಬಾಡಿಯ ರಿಪೋರ್ಟ್ ನೀವು ಏನಂತ ಬರೆದಿರುವಿರಿ ಡಾಕ್ಟರ್? ನೋಡಿ ಮಿಸ್ಟರ್, ಪೋಸ್ಟ್ ರಿಪೋರ್ಟ್ ಪ್ರಕಾರ ಧನಂಜಯ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅವರನ್ನು ಯಾರೋ ಉಸಿರುಗಟ್ಟಿ ಸಾಯಿಸಿ ಅವನ ಕೊಲೆ ಮಾಡಿದ್ದಾರೆ. ಕರೆಕ್ಟ್ ಡಾಕ್ಟ್ರೇ, ಕರೆಕ್ಟ್. ಆ ಕೊಲೆಯನ್ನ ನಾವು ಮಾಡಿದ್ದರಿಂದಲೇ ಇಷ್ಟೊಂದು ಮುತುವರ್ಜಿ ವಹಿಸಿ ನಿಮ್ಮನ್ನ ಈ ದಾರಿಯ ಮೇಲೆ ನಿಲ್ಲಿಸಿ ಮಾತನಾಡಿಸಬೇಕಾಯಿತು. ಅಂದರೆ ಇಷ್ಟೇ ಡಾಕ್ಟರ್, ನಾವು ಮಾಡಿದ ಧನಂಜಯ್ ಕೊಲೆಗೆ ಅದು ಕೊಲೆಯಿಲ್ಲ, ಆತ್ಮಹತ್ಯೆ ಎಂದು ಒಂದು ಸಣ್ಣ ರಿಪೋರ್ಟ್ ಕೊಟ್ಟರೆ ಲಕ್ಷ 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 ಗಟ್ಟಲೆ ಹಣ ನಿಮ್ಮ ಬಾಗಿಲಿಗೆ ಬಂದು ಸೇರಬಹುದು. ನಾವು ಯಾವ ಭಯವಿಲ್ಲದೆ ಈ ಸಮಾಜದಲ್ಲಿ ಬಾಳಬಹುದು. ಕೇವಲ ಲಂಚಕ್ಕೆ ಆಸೆ ಪಡುವವನು ನಾನಲ್ಲ. ನನ್ನ ಪವಿತ್ರವಾದ ಹುದ್ದೆಗೆ ನಾನು ಎಂದಿಗೂ ಮೋಸ ಮಾಡಲಾರೆ. ಇಡೀ ಊರಿಗೆ ದಾನಿಯಾದ ಆ ಧನಂಜಯನನ್ನು ಕೊಲೆ ಮಾಡಿದ ನಿಮಗೆ ಅದರ ಶಿಕ್ಷೆ ಆಗಲೇಬೇಕು. ನೀವು ಜೈಲು ಸೇರಲೇಬೇಕು. ನಾವು ಇಷ್ಟು ಸುಲಭವಾಗಿ ಬಿಡುವುದಿಲ್ಲ. ಗುಡ್ ಬೈ. ನಮ್ಮನ್ನು ಜೈಲಿಗೆ ಸೇರಿಸುವುದು ಅಷ್ಟೊಂದು ಸುಲಭವಲ್ಲ. ನಮ್ಮನ್ನು ಕಾರಾಗೃಹಕ್ಕೆ ತಳ್ಳುವ ಮೊದಲು ನೀನು ಯಮಸದನ ಸೇರಲೇಬೇಕು. ಮಿತ್ರ, ಇವನನ್ನ ನಾವು ಇಂದು ಬಿಟ್ಟರೆ ಮುಂದೊಂದು ದಿನ ನಮಗೆ ಇಲ್ಲಿಗೆ ಬರುತ್ತಾನೆ. ಅದಕ್ಕಾಗಿ ಹೇಗಾದರೂ ಮಾಡಿ ಇವನನ್ನ ಮುಗಿಸಲೇಬೇಕು. ಹಾ ಮಿತ್ರ, ಇವನನ್ನ ಮುಗಿಸುವ ಬಗೆಯಾದರೂ ಹೇಗೆ? ನೋಡಲಿಕ್ಕ ವಿಷಯ ಇಲ್ಲಿ ಬೇಡ, ನಡೆ ನಮ್ಮ ಗೆಸ್ಟ್ ಹೌಸ್ಗೆ. ಆಯ್ತು, ನಡೆ ಮಿತ್ರ. ವಯಸ್ಸಿಗೆ ಬಂದ ತಂಗಿಯನ್ನು ಮನೇಲಿ ಇಟ್ಕೊಂಡ್ರೆ ಜನರ ಅಪವಾದಕ್ಕೆ ಗುರಿಯಾಗಬೇಕಾಗ್ತದೆ. ತಂದೆ ಡಾಕ್ಟರ್ ಭರತನು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನನ್ನ ತಂಗಿಯಾದ ಕೃತಿಕಾಳನ್ನು ಸಂತೋಷದಿಂದ ಮದುವೆಯಾಗಲು ಒಪ್ಪಿಕೊಂಡಿರ್ತಾರೆ. ಅಂದಾಗೆ ಡಾಕ್ಟರ್ ಭರತನು ನನ್ನ ತಂಗಿಯ ಕೈ ಹಿಡಿದರೆ ಅವಳ ಬಾಳು ಸುಖವಾಗಿ ಯಾರೆಲ್ಲ ಸುಖವಾಗಿ ಬಾಳುವರು? ಇನ್ಯಾರಮ್ಮ, ನೀನೇ ಮಾತೃತಿಗ. ನೋಡಮ್ಮ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಸೋದರನು ತನ್ನ ಸೋದರಿ ಸುಖವಾಗಿ ಬಾಳಬೇಕೆಂದು ಆಸೆ ಪಡ್ತಾನೆ. ತಂದೆ ನಿನ್ನ ಮದುವೆ ಇಲ್ಲಿನ ಸರ್ಕಾರಿ ಡಾಕ್ಟರ್ ಆಗಿರುವ ಭರತನೊಂದಿಗೆ ನಿಶ್ಚಯಿಸಿರುವೆ ಅಮ್ಮ. ಇದು ಏನ್ ಮಾಡಿ ನಾನೀಗ ನನಗೆ ಒಂದು ಮಾತನ್ನು ಕೇಳಿದೆ. ನಿನ್ನ ಮನಸ್ಸಿಗೆ ಬಂದ ನನಗೆ ಮದುವೆ ನಿಶ್ಚಯ ಮಾಡಿ ನನ್ನ ಭವಿಷ್ಯವನ್ನು ಹಾಳು ಮಾಡಿ ನೀನು, ನನ್ನ ಭವಿಷ್ಯವನ್ನು ಹಾಳು ಮಾಡಿ ನೀನು. ಕೃತಿಕಾ, ಏನ್ ನುಡಿತಾ ಇರುವೆ ನೀನು? ತಂದೆ ತಾಯಿ ಕಳೆದುಕೊಂಡು ನನ್ನ ಬಾಂಧವ್ಯದಲ್ಲಿ ಬೆಳೆದ ನೀನು ಸುಖವಾಗಿ ಬಾಳೆಂದು ನಾನು ಇಚ್ಛಿಸಿ ತಪ್ಪೇನಮ್ಮ? ಅಲ್ಲ, ಪ್ರತಿಯೊಬ್ಬ ಸಹೋದರ ತನ್ನ ಸಹೋದರಿ ಸುಖವಾಗಿ ಬಾಳಿ ಅಂತ ಇಚ್ಛಿಸುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ.
ಹಸಿ ಮನೆಯಲ್ಲಿ ಹೇಳೋಳು. ನಾನು ಅಸಮರ್ಥನ, ನಾನು ಅಸಮರ್ಥನು. ಏನ್ ನುಡಿತಾಲ್ವೇ ನೀನು? ನಿಜವನ್ನೇ ನುಡಿದಲ್ವೇ ಅಲ್ಲ. ಹೆಣ್ಣು ತಾ ಬಯಸಿದ ಯುವಕ ನನ್ನ ಮನಸ್ಸಾಗಿ ಪ್ರೀತಿಸಿ ಮದುವೆಯಾಗಿ ಸುಖವಾಗಿರಲು ಬಯಸ್ತಾರೆ ವಿನಃ ಇತ್ಯಾಗದ ನೌಕೆಯನ್ನು ಜಲಾಸಲು ಇಷ್ಟಪಡುವುದಿಲ್ಲ. ಅಣ್ಣ, ನಾನೀಗಾಗಲೇ ಕಾಲೇಜಿನಲ್ಲಿ ನನ್ನ ಸಹಪಾಠಿ ಆಗಿರುವ ಕುಮಾರ್ ನನ್ನ ಪ್ರೀತಿಸಿ ಮದುವೆಯಾಗಬೇಕು ಅಂತ ನಿರ್ಧರಿಸಿದ್ವಿ ಅಣ್ಣ. ಜಾತೀಯತೆಯಿಂದ ಕುಲಹೀನನಾಗಿ ದಟ್ಟ ದರಿದ್ರನಾದ ಕುಮಾರನ ಪ್ರೀತಿಸಲು ನಿನಗೆ ನಾಚಿಕೆ ಬಂದಿಲ್ಲವೇ? ಅಣ್ಣ, ಹೃದಯ ಕದ್ದ ಯುವಕನನ್ನ ಪ್ರೀತಿ ಮದುವೆಯಾಗುವುದಕ್ಕೆ ಜಾತಿ, ಅಂತಸ್ತು, ಮೇಲು ಕೆಳವ ಮಾದರಿ ಏಕೆ ನಮ್ಮದು? ನೋಡದ ಬೀಸುವ ಗಾಳಿ ಕುಲ ಮೇಲು ನೋಡಿ ಬೀಸುವುದಿಲ್ಲ, ಹರಿಯುವ ಜಲ ಗೋತ್ರ ನೋಡಿ ಹರಿಯೋದಿಲ್ಲ. ಇಡೀ ಜಗತ್ತಿಗೆ ಬೆಳಕು ಕೊಡುವ ಆ ಸೂರ್ಯಚಂದ್ರರು ಗೋತ್ರ ನೋಡಿ ಯಾಕೆ ಬೆಳಕು ಕೊಡೋದಿಲ್ಲ? ಬೀಸುವ ಗಾಳಿ, ಕುಡಿಯುವ ಜಲ, ನಡೆಯುವ ಜಲ ಎಲ್ಲವೂ ಒಂದೇ ಆಗಿರುವಾಗ ಭಾರತ ಮಾತೆಯ ಉದರದಲ್ಲಿ ಜನಿಸಿ ಬಂದ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿರುವಾಗ ನಮಗೆ ಬೇಕಲ್ಲ ಭೇದಭಾವ? ಈ ನಿನ್ನ ಉಪನ್ಯಾಸದ ಪಾಠ ನನಗೆ ಬೇಕಾಗಿಲ್ಲ, ನನಗೆ ಕಲಿಯುವ ಅವಶ್ಯಕತೆಯೂ ಇಲ್ಲ. ಕಾಲೇಜಿಗೆ ಹೋಗಿ 4 ಪುಸ್ತಕ ಓದಿದ ಕ್ಷಣ ದೊಡ್ಡ ಪಂಡಿತ ಅಂದ್ರೆ ಮಾತನಾಡಬೇಡ. ನೋಡು, ನನ್ನ ಮಾತಿನಂತೆ ಆ ದರಿದ್ರ ಕುಮಾರನನ್ನು ಮರೆತು ನಾನು ವಚನ ಕೊಟ್ಟ ಡಾಕ್ಟರ್ ಭರ್ತನಿಗೆ ನಿನ್ನ ಮದುವೆಯಾಗಲೇಬೇಕು. ಇದು ಆಜ್ಞೆ ನಿನಗೆ. ಇದು ಆಜ್ಞೆ ಮಾಡುವ ಕಾಲ ಅಲ್ಲ ಅಣ್ಣ. ನಾನೀಗ ನಿನ್ನ ಒಡೆದಲ್ಲಿ ಬಿದ್ದು ಅದ್ದಾಡುವ ದಂತದ ಗೊಂಬೆ ಅಲ್ಲ. ಪ್ರಪಂಚವನ್ನು ಅರಿತುಕೊಂಡು ಬೇಕು ಬೇಡವಾದನ್ನು ಆರಿಸಿಕೊಳ್ಳುವ ಹಕ್ಕು ಪಡ್ಕೊಂಡಿರುವ ಮೇಜರ್ ನಾನು. ಮೇಜರ್ ಆದವಳು ಮನ ಬಯಸುವುದರೊಂದಿಗೆ ಮದುವೆ ಆಗುವ ಹಕ್ಕು ನನಗಿರುವಾಗ ಅದನ್ನು ತಡೆಯುವ ಅಧಿಕಾರ ನಿನಗಾಗ್ಲಿ, ನಿನ್ನ ಕಾರಣಗಾಗ್ಲಿ, ಈ ಸಮಾಜಕ್ಕೆ ಆಗ್ಲಿ ಯಾವ ಕಾಲಕ್ಕೂ ಇಲ್ಲಬಹುದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿನಗೆ ನಾನು ಹೇಳಬೇಕಾಗಿಲ್ಲ. ಸರಿಯಾಗಿ ಉತ್ತರ ಕೊಟ್ಟೆ ಅಮ್ಮ, ಕೃತಿಕಾ, ಸರಿಯಾಗಿ ಉತ್ತರ ಕೊಟ್ಟೆ. ತಂದೆ ತಾಯಿ ತೀರಿಕೊಂಡಾಗ ಮಗುವಾಗಿದ್ದ ನಿನ್ನನ್ನು ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಸಾಕಿಸಲಿದೆ. ಆವಾಗ ನೀನು ಮೈನರ್ ಇದ್ದಿದೆಯಮ್ಮ, ಮೈನರ್ ಇದ್ದಿದೆ. ನಾನು ಮದುವೆ ಆದರೆ ಹೆಂಡತಿಯ ವ್ಯಾಮೋಹದಲ್ಲಿ ಎಲ್ಲಿ ನನ್ನ ತಂಗಿಯ ಮೇಲಿರುವ ಪ್ರೀತಿ ಕಡಿಮೆ ಆಗುತ್ತೋ ಎಂಬ ವಾತ್ಸಲ್ಯದಿಂದ ನಾನು ಮದುವೆ ಆದರೆ ತಂದೆ ತಾಯಿ ಬಂಧುವಾಗಿ ನಿನ್ನನ್ನು ಸಾಕಿಸಲಿದೆ ನೋಡು. ಅವಾಗ ನೀನು ಮೈನರ್ ಇದ್ದಿದೆಯಮ್ಮ, ಮೈನರ್ ಇದ್ದೀನಿ. ಅವಾಗ ನಿನಗೆ ಗೊತ್ತಿರುವ ಅಧಿಕಾರ ನನಗಿತ್ತಮ್ಮ, ನನಗಿತ್ತು. ಈಗ ನೀನು ಒಳಗೆ ಬರುತ್ತೀಯ. ಹೇಳುವ ಅಧಿಕಾರ ನಾನು ಕಳೆದುಕೊಂಡಿದ್ದೇನಮ್ಮ, ನಾನು ಕಳೆದುಕೊಂಡಿದ್ದೇನೆ. ಅಣ್ಣನನ್ನು ವಚನ ಭ್ರಷ್ಟನನ್ನಾಗಿ ಮಾಡಿ ಅವನ ಘನತೆ ಗೌರವದ ಅಭಿಮಾನವಿರದೆ ನಿನಗೆ ನಿನ್ನ ಪ್ರಿಯತಮನೇ ಸರ್ವಸ್ವವಾದರೆ ನಾನು ನಿನ್ನ ಪ್ರೀತಿಗೆ ಅಡ್ಡಿ ಬರಲಿಲ್ಲಮ್ಮ, ನಾನು ನಿನ್ನ ಪ್ರೀತಿಗೆ ಅಡ್ಡಿ ಬರಲ್ಲಮ್ಮ. ಆದರೆ ಕೃತಿಕಾ, ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಡಾಕ್ಟರ್ ಭರ್ತನಿಗೆ ನನ್ನ ತಂಗಿಯನ್ನು ಧಾರೆ ಎಂದು ಕೊಟ್ಟೆನೆಂದು ವಚನ ಕೊಟ್ಟು ವಚನ ಬಂಧಿತನಾಗಿದ್ದೇನೆ. ಸಮಾಜದಲ್ಲಿ ಇದುವರೆಗೂ ನನ್ನ ಘನತೆ ಗೌರವ ಕಾಪಾಡಿಕೊಂಡ ಬಂದ ನಾನು ವಚನ ಭ್ರಷ್ಟನಾಗಿ ಮಾಡೋದಕ್ಕಿಂತ ಎಷ್ಟೇ. ಬೇಡಣ್ಣ, ನನಗಾಗಿ ನೀನು ಆತ್ಮಹತ್ಯೆ ಮಾಡ್ಕೊಳ್ಳಿ ಬೇಡಣ್ಣ. ಈ ಪ್ರಪಂಚದಲ್ಲಿ ನಮಗೆ ಬೇಕಾದೆಲ್ಲವೂ ಸಿಗ್ಬಹುದು, ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ನಿನ್ನ ನನಗೆ ಯಾವ ಕಾಲಕ್ಕೂ ಸಿಗಲು ಸಾಧ್ಯವಿಲ್ಲ ಅಣ್ಣ. ನಿನಗೋಸ್ಕರ ನನ್ನ ಪ್ರೀತಿ ಪ್ರೇಮ ಎಲ್ಲವನ್ನೂ ತ್ಯಾಗ ಮಾಡ್ತೀನಿ. ನೀನು ನಿಶ್ಚಯಿಸಿರುವ ಡಾಕ್ಟರ್ ಭರತ್ನೊಂದಿಗೆ ನಾನು ಮದುವೆಯಾಗ ಸಿದ್ಧರಾಗಿದ್ದೀನಲ್ಲ. ತುಂಬಾ ಸಂತೋಷ.
ಈ ಸಮಾಜದಲ್ಲಿ ನನ್ನ ಮಾನ ಮರ್ಯಾದೆ ಉಳಿಸಿ ಮಾಡಿದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹಾಡಿ ಕುಣಿಯಬೇಕು ಅನಿಸ್ತಾ ಇದೆ. ಬಂಗಾರದ ಕೈದೆ ಅಲ್ವಾ? ಬಂಗಾರದ ತಂಗಿ ಬಾಳಲ್ಲ